ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸೊ ಈ ದಿನ ನಾವು ಬಹಳ ವಿಶೇಷವಾಗಿ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದಲ್ಲಿ ಪರ್ಸನಲ್ ಇಯರ್ ನಂಬರ್ ಅಂದ್ರೆ ವ್ಯಕ್ತಿಗತ ವರ್ಷ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ನೋಡ್ಕೊಳ್ಬಹುದು, ಮತ್ತೆ ಅದರ ಫಲಾಫಲಗಳು ಏನು, ಅದರ ಬಗ್ಗೆ ಇವತ್ತು ಆ ಟೆಕ್ನಿಕ್ ಅನ್ನ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಇದನ್ನ ಕಲ್ತುಕೊಳ್ಳಿ. ಒಂದಷ್ಟು ಜನರಿಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೂ ಇದು ಸಹಾಯ ಆಗುತ್ತೆ ನಿಮ್ಗೆ. ಅದರ ಜೊತೆಗೆ ನಿಮ್ಗೆ ಮುಂದಿನ ದಿನಗಳು ಹೇಗೆ ಅಥವಾ ಹಿಂದೆ ಹೇಗೆ ಹೋಗಿದೆ ಅದು ಗೊತ್ತಾಗುತ್ತೆ. ಅಥವಾ ಮಕ್ಕಳ ವಿಚಾರದಲ್ಲಿರ್ಬೋದು, ಮನೆಯವರು, ಗಂಡ ಹೆಂಡತಿ, ತಂದೆ ತಾಯಿ, ಅಕ್ಕಪಕ್ಕದವರು, ಸ್ನೇಹಿತರು ಎಲ್ಲರ ಜೊತೆ ಕೂಡ ಇದನ್ನ ಒಂಥರ ನೀವು ಯೂಸ್ ಮಾಡಿ ಕೂಡ ಅವ್ರಿಗೆ ಒಂದು ಫಲಾಫಲ ಹೇಳಲಿಕ್ಕೆ ನಿಮ್ಗೆ 100% ಸಾಧ್ಯತೆ ಆಗುತ್ತೆ ಅಂತ ಹೇಳ್ತೇನೆ. ಓಕೆನಾ? ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನರ ಜೊತೆಗೆ ಇದನ್ನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಈ ವಿಡಿಯೋ ಏನು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಮೊದಲಿನಿಂದ ಕೊನೆ ತನಕ ಕೂಡ ನೋಡೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬಹಳ ಫೇವರೇಬಲ್ ಆಗುತ್ತೆ. ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು? ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ. ಈಗ ಒಂದು ಉದಾಹರಣೆ, ಒಂದು ಡೇಟ್ ಆಫ್ ಬರ್ತ್ ಇದರಲ್ಲಿ 6/3/1996 ಒಬ್ಬ ವ್ಯಕ್ತಿ ಮೇಲ್ ಫೀಮೇಲ್ ಯಾರು ಕೂಡ 6ನೇ ತಾರೀಕು 3ನೇ ತಿಂಗಳು 1996ರಲ್ಲಿ ಜನಿಸಿದ್ದಾರೆ ಅಂದಾಗ ನೋಡಿ, ಇದನ್ನ ನಾನು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ ನೋಡಿ. 6 + 3 + 1 + 9 + 9 + 6 ಎಷ್ಟಾಯ್ತು? 34 ಬಂತು. 34 ಅನ್ನ ಮತ್ತೆ ಸಿಂಗಲ್ ಡಿಜಿಟ್ಗೆ ತಂದಾಗ 3 + 4 ಎಷ್ಟಾಯ್ತು? 7 ಆಯ್ತು. ಓಕೆನಾ? ಇದೇನಾಗುತ್ತೆ, ಇದು ಒಂದು ಇವರಲ್ಲಿ ಏನಾಗುತ್ತೆ, ಇದು 6 ಬಂದು ಮೂಲಾಂಕ ಆಯ್ತು, ಆ ನಂತರ 7 ಬಂದು ಭಾಗ್ಯಾಂಕ ಆಯ್ತು. ಓಕೆನಾ? ಡ್ರೈವರ್ ಮತ್ತೆ ಕಂಡಕ್ಟರ್ ಅಂತ ಹೇಳ್ಬೋದಪ್ಪ. 6 ಮೂಲಾಂಕ ಆಯ್ತು, 7 ಭಾಗ್ಯಾಂಕೆ. ಇದು ಯಾಕೆ ಕೆಲಸಕ್ಕೆ ಬರುತ್ತೆ? ಹೆಸರು ಬದಲಾವಣೆ ಮಾಡಬೇಕಾದಾಗ, ಯಾವುದೇ ಪ್ರೊಫೆಷನ್ ಹುಡುಕ್ಬೇಕಾದಾಗ, ಆನಂತರ ನಿಮ್ಮ ನೇಚರ್ ಹೇಗಿದೆ ಅದನ್ನು ತಿಳಿಬೇಕಾದಾಗ, ಯಾವುದೇ ಜಾತಕವನ್ನು ಮ್ಯಾಚ್ ಮೇಕಿಂಗ್ ಮಾಡ್ಬೇಕಾಗ ಆವಾಗೆಲ್ಲ ಇದು ಕೆಲಸಕ್ಕೆ ಅಂತ ಬರುತ್ತೆ. ಈಗ ವಿಷಯ ಇದಲ್ಲ. ಇದು ನಿಮ್ಮ ಒಂದು ನಾರ್ಮಲ್ ಡೇಟ್ ಆಫ್ ಬರ್ತ್ ಅಲ್ಲಿ ಭಾಗ್ಯಾಂಕೆ, ಮೂಲಾಂಕೆ ಮತ್ತೆ ಭಾಗ್ಯಾಂಕೆ ನಾರ್ಮಲ್ ಆಗಿ ನಾವು ತೆಗೆಯುವಂಥದ್ದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಈಗ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಗೆ ಯಾವುದೇ ಒಂದು ವರ್ಷದ, ಒಂದು ಪರ್ಟಿಕ್ಯುಲರ್ ವರ್ಷದ, ಆ ವರ್ಷದಲ್ಲಿ ಏನ್ ಘಟನೆಗಳು ಘಟಿಸಬಹುದು, ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಆ ವರ್ಷ ಅದು ಕ್ರಿಯೇಟ್ ಮಾಡುತ್ತೆ, ಯಾವ ರೀತಿ ಇಂಪ್ಯಾಕ್ಟ್ ಅಲ್ಲಿ ಬರುತ್ತೆ ಅಂತ ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಮತ್ತೆ ಇದನ್ನ ಮೈನಸ್ ಮಾಡ್ಬೇಕೀಗ, ಇದನ್ನ ತೆಗಿಬೇಕೀಗ, ಇದನ್ನ ತೆಗೆದು ಯಾವ ವರ್ಷ ಬೇಕು ಆ ವರ್ಷ ಅಲ್ಲಿ ಸೇರಿಸ್ಬೇಕೀಗ. ಓಕೆನಾ? 6/3 ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ತಿಂಗಳು ಪ್ಲಸ್ ಯಾವ ವರ್ಷದ ಒಂದು ಇಂಪ್ಯಾಕ್ಟ್ ಅನ್ನ ತಿಳಿಬೇಕು, ಆ ವರ್ಷವನ್ನು ಅದಕ್ಕೆ ಆಡ್ ಮಾಡಿ ಅದನ್ನ ಸಿಂಗಲ್ ಡಿಜಿಟ್ಗೆ ಟರ್ನ್ ಮಾಡಿದ್ರೆ ಆಯ್ತು. ಅದನ್ನ ಹೇಗೆ ಮಾಡಬೇಕು ಅದನ್ನು ಕೂಡ ನಿಮ್ಗೆ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡಿ, ಅದೇ ಡೇಟ್ ಆಫ್ ಬರ್ತ್ ಇಲ್ಲಿ 6/3/1996. ಸೊ ಈಗ ಆ ವ್ಯಕ್ತಿಗೆ ನಾವು ಈ ವರ್ಷ ಹೇಗಿದೆ, 2024 ಹೇಗಿದೆ ಅದನ್ನು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡ್ತೇನೆ, 6ನೇ ತಾರೀಕು 3ನೇ ತಿಂಗಳು ಮತ್ತೆ ಈ ವರ್ಷವನ್ನು ಆಡ್ ಮಾಡ್ತೇನೆ. ಓಕೆನಾ? ಹಾಗಾದ್ರೆ 6/3/2024 ಎಷ್ಟು ಬಂತು? 17 ಬಂತು. 17ಅನ್ನ ಮತ್ತೆ ಸಿಂಗಲ್ ಡಿಜಿಟ್ಗೆ ಆಡ್ ಮಾಡ್ತೇನೆ. 1 + 7 ಎಷ್ಟು ಬರುತ್ತೆ? 8 ಬರುತ್ತೆ. ಓಕೆನಾ? ಹಾಗಾದ್ರೆ ಏನಾಯ್ತು, ಈ ವರ್ಷ ಇವ್ರಿಗೆ ನಂಬರ್ 8 ಶನಿ ಮಹಾರಾಜನ ಒಂದು ಪ್ರಭಾವ ಏನಿರುತ್ತೆ ಆ ಪ್ರಭಾವ ನಡೆಯುತ್ತೆ, ಅಥವಾ ಶನಿ ಮಹಾರಾಜನ ಪ್ರಭಾವದಲ್ಲಿ ಇವರು ಈ ವರ್ಷವನ್ನ ಕಳೀತಾರೆ ಅಂತ ಸ್ಪಷ್ಟವಾದ ಒಂದು ಇಂಡಿಕೇಶನ್ ಅಲ್ಲಿ ಅಂತೂ ಖಂಡಿತ ಇದೆ. ಇಲ್ಲಿ ಇನ್ನೊಂದು ಉದಾಹರಣೆ ಇದೆ ನೋಡ್ಕೊಳ್ಳಿ. ಯಾರೋ ಒಬ್ಬ ವ್ಯಕ್ತಿ 24/8/1998ರಲ್ಲಿ ಜನಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರ ಪರ್ಸನಲ್ ಇಯರ್ ನಂಬರ್ ನೋಡ್ಬೇಕು. ನಾನು ಈ ವರ್ಷದ ಮಟ್ಟಿಗೆ ನೋಡ್ಬೇಕಾದ್ರೆ ನಾನೇನ್ ಮಾಡ್ತೇನೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಗೊಳ್ತೇನೆ, ಮಂತ್ ಆಫ್ ಬರ್ತ್ ಅನ್ನ ತಗೊಳ್ತೇನೆ, ಅಂದ್ರೆ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು ತಗೊಳ್ತೇನೆ. ಈ ವರ್ಷದನ್ನ ನೋಡ್ಬೇಕಾದಾಗ 2024 ಅದಕ್ಕೆ ಆಡ್ ಮಾಡ್ತೇನೆ. ಈಗ ನೋಡಿ, 2 + 4 + 8 + 2 + 0 + 2 + 4 ಎಷ್ಟಾಯ್ತು? 22 ಅಂದ್ರೆ ಮತ್ತೆ ಸಿಂಗಲ್ ಡಿಜಿಟ್ಗೆ ತರ್ತೇನೆ. 2 + 2 ಎಷ್ಟಾಯ್ತು? 4 ಆಯ್ತು. ಹಾಗಾದ್ರೆ ಈ ವರ್ಷ 2024ರಲ್ಲಿ ರಾಹು ಮಹಾರಾಜ, ನಂಬರ್ 4 ಅಂದ್ರೆ ರಾಹು ಮಹಾರಾಜನ ಒಂದು ಇಂಪ್ಯಾಕ್ಟ್ ಏನುಂಟು, ಒಂದು ಪ್ರಭಾವ ಏನುಂಟು ಈ ವ್ಯಕ್ತಿಯ ಮೇಲೆ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಎಷ್ಟು ಬೇಕಾದ್ರೂ ಪ್ರಿಕಾಷನ್ ಪಡ್ಕೊಳ್ಬಹುದು. ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡಿ ನಿಮ್ಗೆ ಗೊತ್ತಾದ ಮೇಲೆ ಏನೂ ತೊಂದರೆ ಇಲ್ಲ. ಎಲ್ಲೋ ಒಂದ್ ಕಡೆ ತುಂಬಾನೇ ಸಮಸ್ಯೆಗಳಾಗ್ಬೇಕು, ಅದು ಇದು ಏನೋ ಒಂದು ತೊಂದರೆಗಳಾಗ್ಬೇಕು, ಅಲ್ಲಿಂದ ಬಚಾವಾಗ್ಲಿಕ್ಕೆ ಸಾಧ್ಯತೆ ಉಂಟು. ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಅನ್ನ ನೀವು ಫಾಲೋ ಮಾಡಿದಾಗ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ. ಇಲ್ಲಿ ಬಹಳ ಮುಖ್ಯವಾಗಿ ಯಾವ್ದಾದ್ರು ಒಂದು ವರ್ಷ, ಓಕೆನಾ, ಯಾವ್ದಾದ್ರು ವರ್ಷ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಂಬರ್ 1 ಬಂತು ಈಗ ಅಲ್ವಾ, ಆ ವರ್ಷಕ್ಕೆ ನಂಬರ್ 1 ಬಂದಾಗ ರವಿಯ ಇಂಪ್ಯಾಕ್ಟ್ ಇರುತ್ತೆ ನಿಮ್ಮ ಮೇಲೆ. ನಂಬರ್ 2 ಬಂದಾಗ ಚಂದ್ರ ಮಹಾರಾಜನ ಇಂಪ್ಯಾಕ್ಟ್ ಇರುತ್ತೆ ನಿಮ್ಮ ಮೇಲೆ. ನಂಬರ್ 3 ಬಂದಾಗ ಗುರು ಮಹಾರಾಜ. ನಂಬರ್ 4 ಬಂದಾಗ ರಾಹು ಮಹಾರಾಜನ ಇಂಪ್ಯಾಕ್ಟ್ ಇರುತ್ತೆ. ನಂಬರ್ 5 ಬಂದಾಗ ಬುಧನ ಇಂಪ್ಯಾಕ್ಟ್ ಇರುತ್ತದೆ, ಬುಧ ಮಹಾರಾಜನ ಇಂಪ್ಯಾಕ್ಟ್ ಇರುತ್ತೆ. ನಂಬರ್ 6 ಬಂದಾಗ ಶುಕ್ರ ಮಹಾರಾಜನದ್ದು ಇರುತ್ತೆ. ನಂಬರ್ 7 ಬಂದಾಗ ಕೇತು ಮಹಾರಾಜನ ಇಂಪ್ಯಾಕ್ಟ್ ಇರುತ್ತೆ. ನಂಬರ್
8 ಬಂದಾಗ ಶನಿ ಮಹಾರಾಜನ ಇಂಪ್ಯಾಕ್ಟ್ ಇರುತ್ತೆ, ನಂಬರ್ 9 ಬಂದಾಗ ಮಂಗಳ ಮಹಾರಾಜನ ಇಂಪ್ಯಾಕ್ಟ್ ಇರುತ್ತೆ. ಸೊ ಇದು ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ 9 ಪ್ಲಾನೆಟ್ಸ್ ಅಂದ್ರೆ ಆ ನಂಬರ್ಸ್ಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಯಾವುದಿದೆ ಅದು ನಿಮ್ಗೆ ಗೊತ್ತಿರಬೇಕಾದಂತಹ ಅನಿವಾರ್ಯತೆ ಉಂಟು. ಈಗ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಯಾರಾದ್ರೂ ಒಬ್ಬ ವ್ಯಕ್ತಿ ಯಾರೇ ಬೇಕಾದ್ರೂ ಕೂಡ, ಯಾರ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ, ಅವ್ರು ಯಾರೇ ಇದ್ರು ಕೂಡ ಅವ್ರು ಜನವರಿ ತಿಂಗಳು ನೋಡಿ, ಇದು ಸರಿ ಅರ್ಥ ಮಾಡ್ಕೊಳ್ಬೇಕು. ಈಗ ಜನವರಿ ತಿಂಗಳಿಗೆ ಜನನಾಗಿದ್ದಾರೆ ಅಂದಾಗ ಅವರ ಪರ್ಸನಲ್ ಇಯರ್ ನಂಬರ್ 1 ಜನವರಿಯಿಂದ ಮತ್ತೊಂದು ಜನವರಿವರೆಗೆ ಕೆಲಸ ಮಾಡುತ್ತೆ. ಈಗ 2024 ಜನವರಿ ಅಂದಾಗ 2025 ಜನವರಿವರೆಗೆ ಕೂಡ ಅದು ಕೆಲಸ ಮಾಡುತ್ತೆ. ಓಕೆನಾ, ಅರ್ಥ ಆಯ್ತಾ? ಸರಿ ಅರ್ಥ. ಯಾಕಂದ್ರೆ ನ್ಯೂಮರಾಲಜಿಯಲ್ಲಿ ಕೆಲವರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಮಾರ್ಚ್ ಅಥವಾ ಫೆಬ್ರವರಿವರೆಗೆ ಮಾತ್ರ ತಗೊಳ್ಬೇಕು, 1 ಫೆಬ್ರವರಿಯಿಂದ ಮತ್ತೊಂದು ಫೆಬ್ರವರಿ, 1 ಮಾರ್ಚಿಂದ ಮತ್ತೊಂದು ಮಾರ್ಚ್ ಅಂತ ಹೇಳಿರ್ತಾರೆ. ಬಟ್ ನನ್ಗೆ ಅದು ಸರಿಯಾಗಿ ಕಂಡು ಬಂದಿಲ್ಲ. ಆನಂತರ ಈ ಒಂದು ಟೆಕ್ನಿಕ್ಸ್ ಏನಿದೆ, ಈ ಕ್ಯಾಲ್ಕುಲೇಷನ್ ಇದು ಕಳೆದ 21 ವರ್ಷಗಳಿಂದ ನಾನು ಬಳಸ್ತಾ ಇದ್ದೇನೆ, ಈಗ ಬಳಸುವುದಲ್ಲ. 20 ಇಯರ್ಸ್ ಬ್ಯಾಕ್, ಅರ್ಥ ಆಗುತ್ತಾ ನಿಮ್ಗೆ? 20 ವರ್ಷದ ಮುಂಚಿನಿಂದ ನಾನು ಬಳಸ್ತಾ ಇದ್ದೇನೆ, ಈಗ ಹೊಸದಾಗಿ ಇದನ್ನು ಬಳಸ್ತಾ ಇಲ್ಲ. ಅದಕ್ಕೋಸ್ಕರ ನಾನೇನನ್ನ ಕಂಡುಕೊಂಡಿದ್ದೇನೆ ಅದನ್ನು ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆನಂತರ ನಾನಿಲ್ಲಿ ಏನು ಪ್ರಿಡಿಕ್ಷನ್ ಹೇಳಿಕೊಡ್ತೇನೆ ಅದ್ರ ಬಗ್ಗೆ, ಅದು ನನ್ನ ಪ್ರಾಕ್ಟಿಕಲ್ ನಾಲೆಜ್ ಇಂದ ಬಂದಿರುವಂತ ಪ್ರಿಡಿಕ್ಷನ್ ಆಗಿರುತ್ತೆ ಹೊರತು ಬುಕ್ಸ್ ಅಲ್ಲಿ ಬರೆದ ಪ್ರಿಡಿಕ್ಷನ್ ಅಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಜನವರಿ ತಿಂಗಳಲ್ಲಿ ಜನನಾಗಿದ್ದಾನಂದಾಗ ಜನವರಿಯಿಂದ ಜನವರಿ, ಫೆಬ್ರವರಿ ಆದ್ರೆ ಫೆಬ್ರವರಿಯಿಂದ ಫೆಬ್ರವರಿ, ಮಾರ್ಚ್ ಆದ್ರೆ ಮಾರ್ಚಿಂದ 1 ಮಾರ್ಚಿಂದ ಮತ್ತೊಂದು ಮಾರ್ಚ್, ಏಪ್ರಿಲ್ ಆದಾಗ 1 ಏಪ್ರಿಲ್ ಮತ್ತೊಂದು ಏಪ್ರಿಲ್, ಮೇ ಆದಾಗ 1 ಮೇಯಿಂದ ಮತ್ತೊಂದು ಮೇ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಆ ತಿಂಗಳಿಂದ ಮತ್ತೊಂದು ವರ್ಷದ ತಿಂಗಳಿನವರೆಗೆ. ಈಗ ಸೆಪ್ಟೆಂಬರ್ ನಲ್ಲಿ ಯಾರ್ದಾದ್ರೂ ಡೇಟ್ ಆಫ್ ಬರ್ತ್ ಉಂಟಾ? ಈ ಸೆಪ್ಟೆಂಬರ್ ನಿಂದ ಬರುವ ಸೆಪ್ಟೆಂಬರ್ನವರೆಗೆ. ಡಿಸೆಂಬರ್ ನಲ್ಲಿ ಉಂಟು, ಈ ಡಿಸೆಂಬರ್ ನಿಂದ ಬರುವ ಡಿಸೆಂಬರ್ನವರೆಗೆ ಆ ನಂಬರ್ ಏನುಂಟು ಅದು ಆಕ್ಟಿವ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಅಕ್ಟೋಬರ್ ನಲ್ಲಿ ಜನನಾಗಿದ್ದಾನೆ, ಅವನಿಗೆ ಈ ವರ್ಷದ ಮಟ್ಟಿಗೆ ನಂಬರ್ 1 ಬಂದ್ಬಿಡ್ತು. ಹಾಗಾದ್ರೆ ನಂಬರ್ 1 2024 ಅಕ್ಟೋಬರ್ ನಿಂದ 2025 ಅಕ್ಟೋಬರ್ನವರೆಗೆ ಎಕ್ಸಾಕ್ಟ್ ಆಗಿ ಕೆಲಸ ಮಾಡುತ್ತೆ. ಆನಂತರ ಚೇಂಜ್ ಆಗುತ್ತೆ, ಆನಂತರ ನಂಬರ್ 2 ಬರುತ್ತೆ. ಹಾಗೇನೆ. ಓಕೆನಾ? ಈಗ ಇನ್ನೊಂದು ಉದಾಹರಣೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಆಗಸ್ಟ್ ತಿಂಗಳಲ್ಲಿ ಜನನಾಗಿದ್ದಾನೆ, ಅವನಿಗೆ ಆಗಸ್ಟ್ ತಿಂಗಳಲ್ಲಿ ಎಲ್ಲೋ ಒಂದ್ ಕಡೆ ನಂಬರ್ 8 ಬರ್ತಾ ಉಂಟು, ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಜನನಾಗಿದ್ದಾನೆ, 2024 ನಂಬರ್ 8 ಬರ್ತಾ ಉಂಟು ಅವನಿಗೆ ಪರ್ಸನಲ್ ಇಯರ್ ನಂಬರ್. ಹಾಗಾದ್ರೆ 2024 ಆಗಸ್ಟ್ ಇಂದ 2025 ಆಗಸ್ಟ್ ವರೆಗೆ ನಂಬರ್ 8 ಅಂದ್ರೆ ಶನಿಯ ಇಂಪ್ಯಾಕ್ಟ್ ಏನುಂಟು ಅಲ್ಲಿವರೆಗೂ ಕೂಡ ಇರುತ್ತೆ. ಸೊ ಇದು ಗೊತ್ತಿರ್ಬೇಕಾಯ್ತಾ? ಇದು ಗೊತ್ತಿದಾಗ ಕ್ಯಾಲ್ಕುಲೇಷನ್ ಕ್ಲಿಯರ್ ಆಗುತ್ತೆ, ಏನು ಸಮಸ್ಯೆ ಅಂತೂ ಖಂಡಿತ ಆಗಲ್ಲ. ಓಕೆ, ಗೊತ್ತಾಯ್ತು. ಈಗ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಂಬರ್ 1 ಬಂತು ಯಾವುದೋ ಒಂದು ರೂಪದಲ್ಲಿ. ನೀವೀಗ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಮತ್ತೆ ಯಾವ ವರ್ಷ ಬೇಕೋ ಆ ವರ್ಷ, ಯಾವ್ದು ವರ್ಷ ಬೇಕಾದ್ರೂ ಮಾಡ್ಕೊಳ್ಳಿ. ಹೆಚ್ಚಾಗಿ ಈ ವರ್ಷ ಅಂತ ಇಟ್ಕೊಂಡು ಮಾಡಿದ್ರಿ. ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಂಗಲ್ ಡಿಜಿಟ್ ನಂಬರ್ 1 ಬಂತು. ನಂಬರ್ 1 ಬಂದಾಗ ರವಿಗೆ ಸಂಬಂಧಪಟ್ಟಂತೆ. ಓಕೆನಾ? ಯಾರಿಗೆ? ರವಿಗೆ ಸಂಬಂಧಪಟ್ಟದೆ, ಸೂರ್ಯನಿಗೆ ಸಂಬಂಧಪಟ್ಟದೆ ಈ ಅಂಕೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಏನದ್ರಲ್ಲಿ ಒಂದು ಇಂಪ್ಯಾಕ್ಟ್ ಬರುತ್ತೆ? ನಾನು ಹೇಳ್ತೀನಿ, ಲೈಫ್ ಅಲ್ಲಿ ಹೊಸತನ ಬರುತ್ತೆ ನಿಮ್ಗೆ. ಏನು? ಲೈಫ್ ಅಲ್ಲಿ ಹೊಸತನ ಬರುತ್ತೆ. ಏನಾದ್ರೂ ಹೊಸತು ಶುರುವಾಗುತ್ತೆ, ಯಾವುದೋ ಒಂದು ರೂಪದಲ್ಲಿ ಶುರುವಾಗುತ್ತೆ ನಂಬರ್ 1 ಬಂದಾಗ. ಓಕೆನಾ? ಇಲ್ಲಿ ಹೊಸ್ತು ಏನು ಬರ್ಬೋದು? ಈಗ ಹೊಸ ಮನೆ ಕಟ್ಟಿ ನೀವು ಗೃಹ ಪ್ರವೇಶ ಮಾಡಿ ಹೊಸತನ ಬರ್ಬೋದು, ಹೊಸ ಕೆಲಸಕ್ಕೆ ಸೇರಿ ಹೊಸತನ ಬರ್ಬೋದು, ವಿದೇಶ ಪ್ರಯಾಣ ಮಾಡಿ ಹೊಸತನ ಬರ್ಬೋದು, ಕೆಲಸದಲ್ಲಿ ಪ್ರಮೋಷನ್ ಆಗಿ ಹೊಸತನ ಬರ್ಬೋದು, ಮನೆಯಲ್ಲಿ ಒಂದು ಮಗುವಾಯ್ತು ಅದರಿಂದ ಹೊಸತನ ಬರ್ಬೋದು, ಒಂದು ಕೆಲಸ ಮಾಡ್ತಾ ಇದ್ದೇನೆ ಮಧ್ಯದಲ್ಲಿ ಒಂದು ಬಿಸ್ನೆಸ್ ಅನ್ನ ತಂದುಬಿಟ್ಟೆ ನಂಬರ್ 1 ಬರುವಾಗ ಆ ಹೊಸತನ ಬರ್ಬೋದು. ಯಾವ್ದಾದ್ರೂ ಒಂದು ಹೊಸತನ ಕಾಡ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ನಿಮ್ಗೆ ಸಾಧಾರಣ ನಂಬರ್ 1 ಇಂದ 9 ವರೆಗೆ 9 ವರ್ಷಗಳು ಕಳೆದೋಯ್ತು, ಅದೆಲ್ಲದಕ್ಕೂ ಮೀರಿ ಒಂದು ಹೊಸ ವರ್ಷ, ಅದೆಲ್ಲದಕ್ಕೂ ಮೀರಿ ಒಂದು ಫೇವರಬಲ್ ಆದ ವರ್ಷ, ಅದೆಲ್ಲದಕ್ಕೂ ಮೀರಿ ನೀವು ಮುಂದೆ ಸಾಗ್ಲಿಕ್ಕೆ, ಭವಿಷ್ಯದಲ್ಲಿ ಮುಂದೆ ಸಾಗ್ಲಿಕ್ಕೆ ಒಂದು ಹೊಸ ವರ್ಷದಲ್ಲಿ ನಿರ್ಮಾಣ ಆಗುತ್ತೆ. ಯಾವುದೇ ಒಂದು ರೂಪದಲ್ಲಿ ನಿರ್ಮಾಣ ಆಗ್ಬೋದು, ಕೆಲಸ ಸಿಕ್ಕಿನೂ ಆಗ್ಬೋದು, ಪ್ರಮೋಷನ್ ಆಗಿನೂ ಆಗ್ಬೋದು, ಟ್ರಾವೆಲಿಂಗ್ ಮಾಡಿನೂ ಆಗ್ಬೋದು, ಮನೆ ಮಾಡಿನೂ ಆಗ್ಬೋದು, ಏನ್ ಬೇಕಾದ್ರೂ ಕೂಡ ಅಲ್ಲಿ ಒಂದು ಹೊಸತನ ಬರ್ಲಿಕ್ಕೆ ಶುರು ಆಯ್ತು. ಈಗ ಮದುವೆ ಆಗಿ ಕೂಡ ಆಗ್ಬೋದಪ್ಪ, ಏನು ತೊಂದರೆ ಇಲ್ಲ. ಅಲ್ಲಿ ಹೊಸತನ ಬಂದ್ರೆ ಮದುವೆ ಆಯ್ತು, ಒಂದು ಹೊಸ ಲೈಫ್ ಸ್ಟಾರ್ಟ್ ಆಯ್ತು, ಹೊಸ ಜೀವನ ಸ್ಟಾರ್ಟ್ ಆಯ್ತು, ಮನೆ ಮಾಡಿದ್ರಿ ಒಂದು ಹೊಸ ಜೀವನ ಸ್ಟಾರ್ಟ್ ಆಯ್ತು ಅಲ್ವಾ? ಸೊ ಇದೆಲ್ಲವೂ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ನಂಬರ್ 1 ಬಂದಾಗ ಅದು ಬಹಳ ಫೇವರಬಲ್ ಆಗುತ್ತೆ. ನಂಬರ್ 1 ಬಂದಾಗ ಬಹಳ ವಿಶೇಷವಾಗಿ ಸ್ವಲ್ಪ ನೀವು ತಂದೆಗೆ ಗೌರವವನ್ನ ಕೊಡುದು, ತಂದೆಗೆ ರೆಸ್ಪೆಕ್ಟ್ ಅನ್ನ ಕೊಡುದು, ತಂದೆ ಸಮಾನರಾದವರಿಗೆ ರೆಸ್ಪೆಕ್ಟ್ ಅನ್ನ ಮಾಡುದು, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಅನ್ನ ಮಾಡುದು, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನೋಡುದು, ಒಂದಷ್ಟು ಜನಕ್ಕೆ ನೀವು ಆ ಬೆಳಕು ತೋರಿಸೋ ಕೆಲಸವನ್ನ ಮಾಡುವುದು, ಇದು ಬಹಳ ಫೇವರಬಲ್ ಆಗುತ್ತೆ. ಅದರ ಜೊತೆಗೆ ಯಾರಿಗಾದ್ರೂ ಮೆಡಿಸಿನ್ ಜರುರತೆ ಮೆಡಿಸಿನ್ ತೆಗೆದುಕೊಡುವುದು, ಅಥವಾ ಯಾರಿಗಾದ್ರೂ ರೇಷನ್ ಬೇಕು ರೇಷನ್ ತೆಗೆದುಕೊಡುವುದು. ಯಾಕಂದ್ರೆ ಸೂರ್ಯನ ಅಂಕೆ ಬಂದಾಗ ಏನಾಗುತ್ತೆ, ಸೂರ್ಯನ ಕೆಲಸ ತನ್ನನ್ನು ತಾನೇ ಸುಟ್ಟುಕೊಂಡು ಬೇರೆಯವರಿಗೆ ಬೆಳಕನ್ನ ಕೊಡ್ತಾನೆ. ಅದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ಬಿಸಿಲಲ್ಲಿ ಇರ್ಬೇಕಾಗುತ್ತೆ, ಅದರ ಅರ್ಥ ಸ್ವಲ್ಪ ಕಷ್ಟ ಅಂತೂ ಬರ್ಬೇಕಾಗುತ್ತೆ, ಬೆವರಂತೂ ಸ್ವಲ್ಪ ಸುರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಓಡಾಟ ಇರುತ್ತೆ,
ಸ್ವಲ್ಪ ಸಮಾಜ ಸೇವೆ ಇರುತ್ತೆ, ಅದೇನೋ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ನಾನು ಹೇಳಿದ ಟೆಕ್ನಿಕ್ ಪ್ರಕಾರ ನಂಬರ್ 1 ಬಂದಾಗ, ನಿಮ್ಮ ಪರ್ಸನಲ್ ಇಯರ್ ನಂಬರ್ 1 ಬಂದಾಗ, ಯಾವಾಗ ನೀವು ನಾನು ಹೇಳಿದ ಈ ಒಂದು ದಾನ ಧರ್ಮಗಳನ್ನ ಮಾಡ್ತೀರಾ, ತಂದೆ ಜೊತೆಗೆ ಒಳ್ಳೆಯ ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀರಾ, ತಂದೆ ಪಾದಕ್ಕೆ ಟಚ್ ಮಾಡಿ ನೀವು ಅವ್ರದ್ದು ನಮಸ್ಕಾರ ಮಾಡ್ತೀರಾ, ದೇವರಾಣೆಗೆ ಹೇಳ್ತೇನೆ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಗೆ ಆ ವರ್ಷ ಏನೆಲ್ಲ ಅಪರ್ಚುನಿಟಿ ಬೇಕು, ಹೊಸ ಕೆಲಸ, ಪ್ರಮೋಷನ್, ವಿದೇಶ ಪ್ರಯಾಣ, ಗೌರ್ಮೆಂಟ್ ಜಾಬ್, ವ್ಯಾಪಾರ, ಏನ್ ಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ. ಯಾಕೆ ಮಾಡ್ಕೊಳ್ಬಾರ್ದು ಹೇಳಿ? ಯಾಕಂದ್ರೆ ಬಂದು ನಿಂತು ಈಗ ಖುಷಿ ಆಗ್ಬೇಕು ತಾನೇ ನಿಮ್ಗೆ, ಅರ್ಥ ಆಯ್ತು ನಿಮ್ಗೆ? ಖುಷಿ ಆಗ್ಬೇಕು ನಿಮ್ಗೆ, ಏನು ತೊಂದರೆ ಇಲ್ಲ. ಈಗ ನಾನಿದ್ದೇನೆ, ಓಕೆನಾ, ನನಗೆ 2024 ಈ ವರ್ಷ ನಂಬರ್ 1 ಬರ್ತಾ ಉಂಟು, ಓಕೆನಾ. ಹಾಗಾದ್ರೆ ಏನಾದ್ರೂ ಹೊಸದನ್ನ ಬರಬೇಕು ತಾನೇ, ಯಾವುದೇ ಒಂದು ರೂಪದಲ್ಲಿ. ಸೊ ನಾನೇನ್ ಮಾಡಿದ್ದೇನೆ, ಈಗ ನನಗೇನಿದು ಬೈ ಡಿಫಾಲ್ಟ್ ಆಗಿ ಈ ಸರ್ಗೆ ನೋಡಿ ಯೂಟ್ಯೂಬ್ ಅಂತೂ ಇತ್ತು, ಬಟ್ ಈ ವರ್ಷದ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನಾನು ಆಕ್ಟಿವ್ ಆಗಿದ್ದೇನೆ ಅಲ್ವಾ. ನನಗೆ ಅದರ ರುಚಿ ಹಿಡಿದು ಬಿಡ್ತು, ಮುಂಚಿನಿಂದ ಇಂಟ್ರೆಸ್ಟ್ ಇತ್ತು, ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬೇಡ ಅನ್ಸ್ಬಿಡ್ತಾ ಇತ್ತು. ಈಗ ಹಾಗಲ್ಲ, ಈಗ ಬಂತು ಹೊಸತನ, ಈಗ ಪ್ರತಿದಿನ ವಿಡಿಯೋ ಮಾಡಿ ಹಾಕೋಣ ಅನಿಸ್ಬಿಡ್ತಾ ಉಂಟು, ಅದಕ್ಕೆ ಹಾಕ್ತಾ ಇದ್ದೇನೆ. ಪ್ರತಿದಿನ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇದ್ದಾರೆ, ಬಹಳ ಫೇವರಬಲ್ ಆಗುತ್ತೆ, ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಒಂದಷ್ಟು ವಿಚಾರ ನಿಮ್ ಜೊತೆ ಹಂಚಿಕೊಳ್ಳಿ. ಹೊಸತನ ಬಂತು ತಾನೇ, ನನಗೆ ನನ್ನ ಪ್ರೊಫೆಷನ್ ಮುಖಾಂತರ ಬಂತು, ಅದೇ ರೀತಿ ನಿಮ್ಗೆ ಕೂಡ ಯಾವುದೋ ಒಂದು ರೂಪದಲ್ಲಿ ಇದು ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ನೆನ್ಪಿಟ್ಕೊಳ್ಬೇಕು. ಬಟ್ ಅದನ್ನ ಆ ವರ್ಷವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ, ಅಥವಾ ಆ ವರ್ಷವನ್ನ ತುಂಬಾ ಚೆನ್ನಾಗಿ ಇನ್ನೂ ಹೋಗುವಂತೆ ನೀವು ನೋಡ್ಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ನಂಬರ್ 1ಗೆ ಸಂಬಂಧಪಟ್ಟಂತೆ ತಂದೆ, ಗುರುಗಳು, ಅಧಿಕಾರಿಗಳು, ಹಿರಿಯ ವ್ಯಕ್ತಿಗಳು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಅವ್ರಿಗೆಲ್ಲ ಮರ್ಯಾದೆ ಕೊಡ್ಬೇಕಾಗುತ್ತೆ. ಮರ್ಯಾದೆ ಕೊಡುವುದಂದ್ರೆ ಅವ್ರು ಬಂದಾಗ ನಮಸ್ಕಾರ ಹಾಕುವುದಂತಲ್ಲ, ಓಕೆನಾ. ಯಾವುದೇ ಕಾರಣಕ್ಕೂ ಫೇಸ್ಬುಕ್ ಅಲ್ಲಿ ಹೋಗಿ ಗಣ್ಯ ವ್ಯಕ್ತಿಗಳ ಬಗ್ಗೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಅವ್ರು ಯಾರು ಬೇಕಾದ್ರೆ ಇಲ್ಲಿ, ನೀವು ಬಿಜೆಪಿನೋ ಕಾಂಗ್ರೆಸ್ ನೋ ಮ್ಯಾಟರ್, ಅಲ್ಲಿ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಅನ್ನ ಹಾಕ್ಬೇಡಿ. ಇಲ್ಲಿಂದ ಕೂಡ ಏನಾಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೋಡಿ ಕೆಲವೊಮ್ಮೆ ನೋಡಿ ಏನಾಗುತ್ತೆ ಗೊತ್ತಾ, ಈಗ ಫೇಸ್ಬುಕ್ ಅಲ್ಲಿ ಹೋದಾಗ ಅಥವಾ ಇನ್ನಿತರ ಕಡೆ ಕೆಲವೊಮ್ಮೆ ಕಮೆಂಟ್ಸ್ ಹಾಕ್ಬೇಕಾಗಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೂ ಕೂಡ ನಿಮ್ಗೆ ನಂಬರ್ 1 ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ, ಬ್ಯಾಡ್ ಕಮೆಂಟ್ಸ್ ಅಂದ್ರೆ ಅವ್ರಿಗೆ ಬೈದು ಹಾಕುದು. ಯಾಕಂದ್ರೆ ಅದರಲ್ಲಿ ಪ್ರಯೋಜನ ಅಂತೂ ಏನೂ ಬೀಳುವುದಿಲ್ಲ, ನಾವಂತೂ ಹಾಕ್ತೇವೆ ಬಟ್ ಪ್ರಯೋಜನ ಅಂತೂ ಬೀಳುವುದಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ಗೆ ಅದರಲ್ಲಿ ಒಂದು ಲಾಭ ಅಂತ ಆಗುದಿಲ್ಲ, ಅಥವಾ ಅವರು ಅದನ್ನು ಓದುದು ಕೂಡ ಇಲ್ಲ. ಇಲ್ಲಿ ಏನಾಗುತ್ತೆ, ನಿಮ್ಮ ಬುಧ ಕೆಟ್ಟೋಗ್ಬಿಡ್ತಾರೆ. ಬುಧ ಕೆಟ್ಟೋಗೋದಾರಿಗೆ ಏನಾಯ್ತು, ನಿಮ್ಗೆ ಪ್ರಾಬ್ಲಮ್ ಆಯ್ತು, ಹೀಟ್ ಜಾಸ್ತಿ ಆಯ್ತು. ಯಾಕೆ ಹೀಟ್ ಜಾಸ್ತಿ ಆಗುತ್ತೆ ಬುಧ ಕೆಟ್ಟೋದಾಗ ಗೊತ್ತಾ ನಿಮ್ಗೆ? ನೋಡಿ, ಸೂರ್ಯನಿಗೆ ಹತ್ತಿರದಲ್ಲಿರುವಂತ ಪ್ಲಾನೆಟ್ಸ್ ಬಂದು ಬುಧ, ಓಕೆನಾ. ಬುಧ ಏನ್ ಮಾಡ್ತಾನೆ, ಸೂರ್ಯನ ಸುತ್ತ ತಿರುಗ್ತಾ ಇರ್ತಾನೆ ಬಹಳ ಸ್ಪೀಡ್ ಆಗಿ. ಸೂರ್ಯನ ಆ ಒಂದು ಶಾಖ ವಿಪರೀತ ರೀತಿಯಲ್ಲಿ ನಮ್ಮ ಬಳಿಗೆ ಬರಬಾರ್ದು, ಅದಕ್ಕೋಸ್ಕರ ಬುಧ ಏನ್ ಮಾಡ್ತಾನೆ, ಅದನ್ನ ಕವರ್ ಮಾಡ್ತಾ ಹೋಗ್ತಾನೆ, ಓಕೆನಾ. ಇದೇ ಬುಧನ ನೀವು ಕೆಡಿಸ್ಕೊಂಡಾಗ, ಯಾವುದು ಬ್ಯಾಡ್ ಕಮೆಂಟ್ಸ್ ಮಾಡಿ, ಇನ್ಯಾರಿಗೂ ಬೈದು, ಸರ್ಕಾರಕ್ಕೆ ಬೈದು, ಹಿರಿಯ ವ್ಯಕ್ತಿಗಳಿಗೆ ಬೈದು, ತಂದೆ ಜೊತೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ, ಆ ವರ್ಷಕ್ಕೆ ಬಂದಂತ ಆ ಒಂದು ನಂಬರ್ 1 ಏನು ಅದು ಕೆಟ್ಟೋಗುತ್ತೆ. ಆವಾಗ ಅದರ ಹೀಟ್ ಜಾಸ್ತಿ ಆಗುತ್ತೆ, ನೀವು ಏನ್ ಮಾಡ್ತೀರಾ, ನಿಮ್ಗೆ ಅನಾರೋಗ್ಯ ಬರುತ್ತೆ. ಯಾವತ್ತು ನೆನ್ಪಿಟ್ಕೊಳ್ಳಿ, ನಂಬರ್ 1 ಬಂದಾಗ ಸೂರ್ಯ ಅನಾರೋಗ್ಯ ಕೂಡ ಕೊಡ್ತಾನೆ. ಆನಂತರ ನಿಮ್ ಜಾತಕದಲ್ಲಿ ನೋಡ್ಕೊಳ್ಳಿ, ಸೂರ್ಯ ದಶೆ ನಡೆದಾಗ ಕೂಡ ನಿಮ್ಗೆ ಅನಾರೋಗ್ಯ ಒಂದು ಮಾಮೂಲಿಯಾಗಿ ಬರುತ್ತೆ. ಸೊ ಈ ಪರಿಸ್ಥಿತಿ ಕ್ರಿಯೆ, ಅದಕ್ಕೋಸ್ಕರ ಅದನ್ನ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಲ್ವಾ. ನಿಮ್ಗೆ ಇನ್ನೂ ನ್ಯಾಚುರಲ್ ಆಗಿ ನಾನು ಹೇಳ್ಬೇಕಾದ್ರೆ, ಬುಧ ಬಂದು ಹರಿಯಾಲಿ ಅಂದ್ರೆ ಹಸಿರು, ಓಕೆನಾ. ಎಷ್ಟು ಗಿಡ ಮರಗಳು ಉಂಟು ಹಸಿರು, ಅದು ಬಂದು ಬುಧ. ಈಗ ಸೂರ್ಯನ ಬೆಳಕು ಏನ್ ಮಾಡುತ್ತೆ, ಬುಧನ ಮೇಲೆ ಬೀಳುತ್ತೆ, ಅಂದ್ರೆ ಈ ಹಸಿರುಗಳ ಮೇಲೆ ಬೀಳುತ್ತೆ, ಓಕೆನಾ. ಸೊ ಈ ಎಲೆಗಳು ಏನ್ ಮಾಡ್ತವೆ, ಆ ಒಂದು ಬೆಳಕನ್ನ ಹೀರಿಕೊಂಡು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ, ಹೀಟ್ ಅನ್ನ ಅಬ್ಸರ್ವ್ ಮಾಡ್ತವೆ ಎಲ್ಲಾ ಮರ ಗಿಡಗಳು ಕೂಡ. ಅವಾಗ ಏನಾಯ್ತು, ನಿಮ್ಗೆ ಎಷ್ಟು ಹೀಟ್ ಇಲ್ಲಿ ಜನರೇಟ್ ಆಗ್ಬೇಕು ಅಷ್ಟು ಆಗ್ತಾ ಇಲ್ಲ, ಈಗ ಆಗ್ತಾ ಉಂಟು. ಎಲ್ಲೋ ಒಂದ್ ಕಡೆ ಗ್ಲೋಬಲ್ ವಾರ್ಮಿಂಗ್ ಇಂದ, ಅದೊಂದು ವಿಷಯ ಬೇರೆ, ಅದು ಪ್ರತಿ ವರ್ಷ ಕೂಡ ಹೆಚ್ಚಾಗ್ತಾ ಇರ್ತದೆ, ವಿಷಯ ಬೇರೆ. ಅದೇ ನಾವು ಅಂತ ತಪ್ಪುಗಳನ್ನ ಮಾಡ್ಕೊಂಡಿದ್ದೇವೆ, ಓಕೆನಾ. ಹಾಗಾದ್ರೆ ಅಲ್ಲೇ ಏನಾಗುತ್ತೆ, ಈಗ ಅದು ಹೀಟ್ ಅನ್ನ ಅಬ್ಸರ್ವ್ ಮಾಡುವುದರಿಂದ ಅವಾಗ ಏನಾಯ್ತು, ಆ ಹೀಟ್ ನಮ್ಗೆ ಎಷ್ಟು ಟೆನ್ಷನ್ ಕ್ರಿಯೇಟ್ ಮಾಡಬೇಕು, ಯಾವ ಮಟ್ಟಿಗೆ ತೊಂದರೆ ಅದು ಕೊಡೋದಿಲ್ಲ. ಅದಕ್ಕೆ ಏನಾಯ್ತು, ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಒಂದು ಸೂರ್ಯನಿಂದ ಬರ್ತಕ್ಕಂಥ ವಿಪರೀತ ಹೀಟ್ ಏನುಂಟು ಅದು ರೆಡ್ಯೂಸ್ ಆಗುತ್ತೆ. ಆವಾಗ ನಿಮ್ಮ ಲೈಫಲ್ಲಿ ಯಾವ ಅಚೀವ್ಮೆಂಟ್ ಬೇಕೋ ಅದು ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಹೀಟ್ ಇಲ್ಲ ಅಲ್ಲಿ ತುಂಬಾ. ನಿಮ್ ಮಾತಾಡುವಾಗ ನಾರ್ಮಲ್ ಆಗ್ಬಿಟ್ರಿ ಅಲ್ವಾ, ನಿಮ್ಮ ಶರೀರ ನಾರ್ಮಲ್ ಆಯ್ತು, ನಿಮ್ಮ ಶರೀರದ ಗರ್ಮಿ ನಾರ್ಮಲ್ ಆಯ್ತು, ಮಾತಾಡುವಾಗ ನಯ ವಿನಯ ಬರ್ಲಿಕ್ಕೆ ಶುರುವಾಯ್ತು, ನಿಮ್ಗೆ ಮೆಂಟಾಲಿಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಎಲ್ಲ ಆಗುತ್ತೆ ಈಗ. ಸೊ ಅದಕ್ಕೋಸ್ಕರ ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ನೋಡಿ, ಹೊಸತನ ನಿಮ್ಮ ಪಾಲಿಗಂತೂ 100% ಬರುತ್ತೆ, ಓಕೆನಾ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ, ಎಲ್ಲೋ ಒಂದ್ ಕಡೆ ನಂಬರ್ 1 ಬಂದಾಗ ಯಾವ ರೀತಿ ಹೊಸತನ ಬರುತ್ತೆ, ಅದರ ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಪಡ್ಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕು,
ಟೆಕ್ನಿಕ್ ಗೊತ್ತಾಯ್ತು. ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ, ಇದು ಯಾವತ್ತೂ ಫೇಲ್ಯೂರ್ ಆಗಲ್ಲ. ಓಕೆನಾ? ಆನಂತರ ಈ ಬ್ಯಾಡ್ ಕಮೆಂಟ್ಸ್ ಅಲ್ಲಿ ಹಾಕುವವರು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಿಮ್ಮ ಬುಧನನ್ನ ಕೆಡ್ಸ್ಕೊಳ್ಬೇಡಿ. ಯಾಕಂದ್ರೆ ಕೆಲವೆಲ್ಲ ಕಮೆಂಟ್ಸ್ ನೋಡಿ ತುಂಬಾ ಬ್ಯಾಡ್ ರೀತಿಯಲ್ಲಿ ಹಾಕಿರ್ತಾರೆ, ಇದು ತೊಂದರೆನೆ, ವಲ್ಗರ್ ರೀತಿಯಲ್ಲಿ ಹಾಕಿರ್ತಾರೆ, ತೊಂದರೆ ಆಗುತ್ತೆ, ಬುಧ ಕೆಟ್ಟೋಗ್ಬಿಡ್ತಾನೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಇನ್ನು ಯಾರಿಗೆಲ್ಲ ಕೆಲಸನೇ ಸಿಕ್ಕಿಲ್ಲ, ಕೆಲಸ ಇಲ್ಲ ಸರ್, ಅದಿಲ್ಲ ಇದೆ, ನಿಮ್ಗೆ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಆನಂತರ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರಿಗಾದ್ರೂ ಕೂಡ ಇಂಥ ನಂಬರ್ ಬರ್ತಾ ಉಂಟು, ಅವ್ರಿಗೆ ಇಷ್ಟೂ ಪ್ರಿಕಾಷನ್ ಅನ್ನ ಹೇಳಿಕೊಡಿ, ಖಂಡಿತ ಅವ್ರು ಗೆದ್ದೇ ಗೆಲ್ತಾರೆ. ಈಗ ಪರ್ಸನಲ್ ಇಯರ್ ನಂಬರ್, ಓಕೆನಾ? ಪರ್ಸನಲ್ ಇಯರ್ ನಂಬರ್ ನಿಮ್ಗೆ ನಂಬರ್ 2 ಬಂತು ಅಂತ ಇಟ್ಕೊಳ್ಳೋಣ. ಓಕೆನಾ? ಇದು ಚಂದ್ರನ ಇಂಪ್ಯಾಕ್ಟ್. ಅದು ನಂಬರ್ 1 ಗೊತ್ತಾಯ್ತು ನಿಮ್ಗೆ. ನಂಬರ್ 2 ಬಂದಾಗ ಇದು ಬಂದು ಚಂದ್ರನಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ನಂಬರ್ 2 ಬಂದಾಗ ಏನಾಗುತ್ತೆ? ನಂಬರ್ 1 ಬಂದಾಗ ಗೊತ್ತಾಯ್ತು ಏನು ಅಂತ. ನಂಬರ್ 2 ಬಂದಾಗ ಏನಾಗುತ್ತೆ? ನಂಬರ್ 2 ರಿಲೇಟೆಡ್ ಟು ಚಂದ್ರ, ಮನೋಕಾರಕ ಚಂದ್ರ. ಚಂದ್ರ ಬಂದು ಜಲತತ್ವ. ಹಾಗಾದ್ರೆ ಇಲ್ಲೇನಾಗುತ್ತೆ? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಕೆಲಸದಲ್ಲಿ ಬದಲಾವಣೆ ಆಗ್ಬೋದು, ವಿದೇಶ ಪ್ರಯಾಣ ಮಾಡ್ಬೋದು, ನೀವು ಟ್ರಾವೆಲಿಂಗ್ ಮಾಡ್ಬೋದು, ಮನೆ ಬಿಲ್ಡಪ್ ಮಾಡುವಂತ ಯೋಗಾನು ಇದೆ ಅದರಲ್ಲಿ, ಪರವಾಗಿಲ್ಲ, ಮಾಡ್ಬೋದು. ತುಂಬಾ ಇಮೋಷನಲ್ ಆಗಿರ್ತೀರಾ, ಆರೋಗ್ಯ ತುಂಬಾ ನೋಡ್ಕೊಳ್ಬೇಕಂತ ಉಂಟು. ಓಕೆನಾ? ಇಲ್ಲಿ ಎಲ್ಲ ಏನಾಗಿರ್ತದೆ? ಟ್ರಾವೆಲಿಂಗ್ ಏನೋ ಚೇಂಜ್ ಆಗುವಂಥದ್ದು, ಏನೋ ಬದಲಾವಣೆ ಆಗುವಂಥದ್ದು, ಏನೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು, ಏನೋ ಟ್ರಾವೆಲಿಂಗ್ ಮಾಡುವಂಥದ್ದು, ದೂರ ಹೋಗುವಂಥದ್ದು, ವಿದೇಶ ಪ್ರಯಾಣ, ತೀರ್ಥಕ್ಷೇತ್ರ ಯಾತ್ರೆ, ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರವಾಸ ಹೋಗುವಂತ ಯೋಗ ಭಾಗ್ಯ ನಂಬರ್ 2 ಬಂದಾಗ ಕ್ರಿಯೇಟ್ ಆಗುತ್ತೆ. ನಂಬರ್ 2 ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ತಾಯಿಯ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಮೇಂಟೈನ್ ಮಾಡ್ಬೇಕು. ಇದಂತೂ ಪಕ್ಕ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡಿ, ಅವ್ರನ್ನ ಪ್ರೀತಿಸಿ, ಅವ್ರ ಜೊತೆಗೆ ಅವರ ಮಡಿಲಲ್ಲಿ ಮಲಗಿ, ಅವ್ರನ್ನ ಅಪ್ಪಿಕೊಳ್ಳಿ, ಅವ್ರನ್ನ ಆಶೀರ್ವಾದ ಪಡ್ಕೊಳ್ಳಿ, ಅವರ ಫೀಟ್ ಟಚ್ ಮಾಡಿ ನೋಡಿ. ಈ ನಂಬರ್ 2 ಬಂದಾಗ ಇದನ್ನ ಮಾಡಿದಾಗ ಮೇ ಬಿ ಅಲ್ಲಿ ಏನ್ ಸಮಸ್ಯೆ ಬರ್ಬೇಕಾದ್ರೆ ಬರಲ್ಲ. ನಂಬರ್ 2 ಬಂದಾಗ ಸಮಸ್ಯೆ ಏನಾಗುತ್ತೆ? ಇದು ವಿಚಾರ ಏನಾಗುತ್ತೆ? ನೆನ್ಪಿಟ್ಕೊಳ್ಳಿ, ಸರಿ ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ನಂಬರ್ 2 ಬಂದಾಗ ದುಡ್ಡಿನ ಸಮಸ್ಯೆ ಆಗುತ್ತೆ, ಹಣಕಾಸು ನಿಮ್ಮ ಕೈಯಿಂದ ಜಾರಿ ಹೋಗುತ್ತೆ. ನಂಬರ್ 2 ಬಂದಾಗ ನೀವು ಎಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ನಾನು ಟ್ರೈ ಮಾಡಿದ ಪ್ರಕಾರ, ಅಥವಾ ನಾನು ಪ್ರಾಕ್ಟೀಸ್ ಮಾಡಿದ ಪ್ರಕಾರ, ಅಭ್ಯಾಸ ಮಾಡಿದ ಪ್ರಕಾರ, ನಮ್ಮ ಒಂದು ಕ್ಯಾಲ್ಕುಲೇಷನ್ ಏನಿದೆ ಅದರ ಪ್ರಕಾರ ನಂಬರ್ 2 ಬಂದಾಗ ಮೋಸ ಹೋದವರು ಜಾಸ್ತಿ ಇದ್ದಾರೆ, ಯಾವುದೋ ಒಂದು ರೂಪದಲ್ಲಿ. ಈಗ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಚಂದ್ರ ಮೇಲೆ ಗುರುವಿನ ದೃಷ್ಟಿ ಇದೆ, ಅದೆಲ್ಲ ಓಕೆ, ಅದೆಲ್ಲ ವಿಷಯ ಬೇರೆ. ಬಟ್ ಮೇ ಬಿ ಇಂಥ ಸಾಧ್ಯತೆಗಳನ್ನ ನಾವು ಎದುರಿಸಬೇಕಾದೀತು. ಇನ್ವೆಸ್ಟ್ ಮಾಡಿದ್ರಿ, ಮೋಸ ಹೋಯ್ತು. ಫ್ರೆಂಡ್ಸ್ ಲೆವೆಲ್ ಉಂಟು, ಮೋಸ ಹೋಯ್ತು. ಪ್ರೀತಿ ಪ್ರೇಮ ಆಯ್ತು, ಮೋಸ ಹೋಯ್ತು. ಯಾವುದೇ ಒಂದು ವರ ಅಥವಾ ವಧುವನ್ನ ಹುಡುಕಿ ನೀವು ಮದುವೆಗೆ ತಯಾರು ಮಾಡಿದ್ರಿ, ಬಟ್ ಅವ್ರು ಸರಿ ಇಲ್ಲ ಅಂತ ಗೊತ್ತಾಯ್ತು, ಮೋಸ ಆಯ್ತು. ಕೆಲವೊಮ್ಮೆ ಎಂಗೇಜ್ಮೆಂಟ್ ಆಯ್ತು, ಬಟ್ ಹುಡುಗ ಸರಿ ಇಲ್ಲ, ಹುಡುಗಿ ಸರಿ ಗೊತ್ತಾಯ್ತು, ಎಂಗೇಜ್ಮೆಂಟ್ ಕಟ್ ಆಗಿಬಿಡ್ತು. ಅಥವಾ ಮದುವೆನೇ ನಿಂತು ಹೋಯ್ತು, ಅಲ್ಲಿ ಮೋಸ ಆಯ್ತು. ವಿದೇಶಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೇನೆ, ಯಾರೋ ಪಾಸ್ಪೋರ್ಟ್ ಕೊಡ್ತೇನೆ ಅಂತ ಹೇಳಿದ್ರು, ಹಣ ಎಲ್ಲ ತಗೊಂಡ್ರು, ಅಲ್ಲಿ ಮೋಸ ಆಯ್ತು. ಇಂತಹ ಮೋಸಗಳನ್ನ ನೋಡುವಂತಹ ಸಾಧ್ಯತೆಗಳು ನಂಬರ್ 2 ಬಂದಾಗ ಇರುತ್ತೆ ನಿಮ್ಮ ಪಾಲಿಗೆ. ಬೇಕಾದ್ರೆ ಯಾವತ್ತಾದ್ರೂ ನಿಮ್ಮ ನಂಬರ್ 2 ಬಂದಾಗ ಹಿಂದೆ ಹೋಗಿ ನೋಡಿ ನೀವೇನೆಲ್ಲ ಆಗಿದ್ದೀರಿ ಅಂತ. ಓಕೆನಾ? ಈಗ 9 ವರ್ಷಕ್ಕೊಮ್ಮೆ ರಿಪೀಟ್ ಆಗ್ತಾ ಹೋಗ್ತದೆ ನಂಬರ್. ಹಾಗಾದ್ರೆ 9 ವರ್ಷದ ಹಿಂದೆ ಏನಾಗಿದೆ, ನಂಬರ್ 2 ಈಗ ಬಂತು ಅಂತ 9 ವರ್ಷ, ಆ ಘಟನೆಯಲ್ಲಿ ರಿಪೀಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನಾವು ನೋಡಿದ ಪ್ರಕಾರ ನಂಬರ್ 2 ಬಂದಾಗ ಅಲ್ಲಿ ಯಾವುದೋ ಮೋಸ, ಅಲ್ಲಿ ಯಾವುದೋ ಸಮಸ್ಯೆ, ಅಲ್ಲಿ ಯಾವುದೋ ತೊಂದರೆಗಳು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳ್ತೀನಿ, ನಂಬರ್ 2 ಬಂದಾಗ ಮ್ಯಾರೇಜ್ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಯಾರಿಗೂ ಹಣವನ್ನ ಕೊಡಬೇಡಿ, ಟ್ರೇಡಿಂಗ್ ಮಾಡಬೇಡಿ, ಅಲ್ವಾ? ಲಿಮಿಟೇಷನ್ ನಲ್ಲಿ ಇರಲಿ. ಓಕೆನಾ? ಅಥವಾ ಅಲ್ಲಿ ಎಷ್ಟು ಪ್ರಿಕಾಷನ್ ತಗೊಳ್ಳಿಕೊಂಡು ಅಷ್ಟು ಪ್ರಿಕಾಷನ್ ತಗೊಳ್ಳಿ. ತಾಯಿಯನ್ನ ಎದುರುಗಿಡಿ, ತಾಯಿಯನ್ನ ಹೈಲೈಟ್ ಮಾಡಿ. ಮೇ ಬಿ ಅಲ್ಲಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ಬೋದು. ಇಲ್ಲಾಂದ್ರೆ ನಿಮ್ಗೆ ಈ ಸಮಸ್ಯೆಗಳನ್ನ ತಡ್ಕೊಳ್ಲಿಕ್ಕೆ ಆಗ್ಲಿಕ್ಕೆ ಖಂಡಿತ ಇಲ್ಲ. ಯಾವಾಗ ನಂಬರ್ 2 ಬರ್ತದಕ್ಕೆ ಬ್ಯಾಕ್ ಸಪೋರ್ಟ್ ಇರಬೇಕಾಗುತ್ತೆ. ಚಂದ್ರ ಸೂರ್ಯನ ಬೆಳಕನ್ನ ಪ್ರತಿಫಲಿಸುವುದರಿಂದ ಬ್ಯಾಕ್ ಸಪೋರ್ಟ್ ತುಂಬಾನೇ ಬೇಕಾಗುತ್ತೆ ಎಲ್ಲರದ್ದು ಕೂಡ. ತಂದೆಯದ್ದು ಬೇಕು, ತಾಯಿಯದ್ದು ಬೇಕು, ಎಲ್ಲ ಬೇಕು. ಈಶ್ವರನ ಟೆಂಪಲ್ಗೆ ಹೋಗೋದು ಕೂಡ ಅತ್ಯುತ್ತಮವಾದ ಪರಿಹಾರ ನಂಬರ್ 2 ಆಕ್ಟಿವೇಟ್ ಆದಾಗ. ಬಟ್ ನಂಬರ್ 2 ಆಕ್ಟಿವೇಟ್ ಆದಾಗ ಬಾಕಿ ವಿಚಾರಗಳು ಪರವಾಗಿಲ್ಲ. ಟ್ರಾವೆಲಿಂಗ್, ಕೆಲಸ ಚೇಂಜ್, ಮನೆ ಚೇಂಜ್, ಪ್ರವಾಸ, ವಿದೇಶ ಯಾತ್ರೆ, ಆನಂತರ ಪ್ರವಾಸ, ತೀರ್ಥಕ್ಷೇತ್ರ ಯಾತ್ರೆ, ಇದೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಸಿಗ್ಬೋದು. ಈಗ ಜಾತಕದಲ್ಲಿ ಚಂದ್ರದಶೆ ನಡೀತಾ ಅಂತ ಇಟ್ಕೊಳ್ಳೋಣ. ಚಂದ್ರದಶೆ ನಡೆಯುವಾಗ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ನೀವು ಟ್ರಾವೆಲಿಂಗ್ ಮಾಡಿಯೇ ಮಾಡ್ತೀರಾ 100%. ನಿಮ್ಮ ಕೆಲಸ ಬದಲಾವಣೆ ಮಾಡಿಯೇ ಮಾಡ್ತೀರಾ 100%. ಕೆಲಸ ಬದಲಾವಣೆ ಆಗುತ್ತೆ, ಟ್ರಾವೆಲಿಂಗ್ ಮಾಡ್ತೀರಾ, ಒಂದು ಕಡೆ ಮತ್ತೊಂದು ಕಡೆಗೆ ಹೋಗ್ತೀರಾ, ಮನೆ ಚೇಂಜ್ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ ಅಲ್ವಾ? ಮೋಸ ಕೂಡ ಆಗ್ಬೋದು. ಇನ್ನೊಂದು ವಿಚಾರ ಏನುಂಟು ಗೊತ್ತಾ? ಚಂದ್ರದಶೆ ನಡೆದಾಗ ಸ್ತ್ರೀಯರಿಗಾದ್ರೆ ಮದುವೆಯಾದ ಗಂಡು ಬಂದು ಅಟ್ಯಾಕ್ ಮಾಡ್ಬೋದು. ಅದೇ ಗಂಡಸರಿಗಾದ್ರೆ ಮದುವೆಯಾದ ಹೆಂಗಸು ಬಂದು ಅಟ್ಯಾಕ್ ಮಾಡ್ಬೋದು, ಅಥವಾ ಅವರನ್ನ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಜಾತಕದಲ್ಲಿ ಚಂದ್ರದಶೆ ನಡೆದಾಗ ಅದು ಇಲ್ಲಿ ಕೂಡ ಬರುತ್ತೆ ಈ ಇಂಪ್ಯಾಕ್ಟ್. ನೀವು ಟ್ರೈ ಮಾಡಿ ನೋಡಿ. ಇದೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ನೋಡಿರುವಂತದ್ದು ಇಷ್ಟು ವರ್ಷಗಳ ಕಾಲ.
ಅರ್ಥ ಆಯ್ತಾ ನಿಮ್ಗೆ? ಇಷ್ಟು ವರ್ಷಗಳ ಕಾಲ ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ನೋಡಿರ್ತೇನೆ. ಅದಕ್ಕೋಸ್ಕರ ಬಹಳ ಕಾನ್ಫಿಡೆಂಟ್ ಲೆವೆಲ್ ಅಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನನಗೆ ಸಾಧ್ಯತೆ ಆಗುತ್ತೆ. ಇದು ಯಾವುದು ಪುಸ್ತಕ ಓದಿಕೊಂಡು ಹೇಳುವಂಥದ್ದು? ನೋ, ನಾನು ಓದಿ ಹೇಳುವಂಥದ್ದು ತೀರಾ ಕಡಿಮೆ, ಓದಿ ಹೇಳುವುದಿಲ್ಲ. ಯಾಕಂದ್ರೆ ಗೊತ್ತಿದೆ ಅದು ಏನಾಗುತ್ತೆ ಅಂತ. ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ನಂಬರ್ 2 ಬಂದಾಗ ಏನಾಯ್ತು, ಏನಾಗುತ್ತೆ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಪ್ರಿಕಾಷನ್ ಆಗಿ ತಗೊಳ್ಬೇಕು, ಆ ನಂಬರ್ 2 ಚೆನ್ನಾಗಿ ಹೋಗ್ಬೇಕಾದ್ರೆ ನೀವೇನನ್ನ ಫಾಲೋ ಮಾಡಬೇಕು ಹೇಳಿಕೊಟ್ಟಿದ್ದೇನೆ. ಅದನ್ನ ಫಾಲೋ ಮಾಡೋದು ನಿಮ್ಗೆ ಬಿಟ್ಟಿರುವಂತ. ಓಕೆನಾ? ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನಂಬರ್ 2 ಬಂದ ನಂತರ ನಂಬರ್ 3 ಬರುತ್ತೆ, ರೈಟ್ ತಾನೆ? ಈಗ ಈ ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಂಬರ್ 3 ಬಂತು ನಿಮ್ಗೆ. ಪರ್ಸನಲ್ ಇಯರ್ ನಂಬರ್, ವ್ಯಕ್ತಿಗತ ವರ್ಷ ನಂಬರ್ 3 ಬಂತು. ಈಗ ಗುರು ಆಕ್ಟಿವೇಟ್ ಆಗಿಬಿಟ್ಟೆ ಈಗ. ಓಕೆನಾ? ಹಾಗಾದ್ರೆ ಇಲ್ಲಿ ಏನಿರುತ್ತೆ ಗುರುವಿಗೆ ಸಂಬಂಧಪಟ್ಟದ್ದು ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು. ತೊಂದರೆ ಇಲ್ಲ, ತುಂಬಾ ಒಳ್ಳೆಯದು. ನಂಬರ್ ಗುರುವಿನದ್ದು ಬಂದಿದೆ. ಹಾಗಾದ್ರೆ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಯಾವುದೋ ವಿದ್ಯೆಯನ್ನ ಕಲಿಬೇಕು, ಇಷ್ಟವರೆಗೆ ಅಂತ ವಿದ್ಯೆ ಕಲೀಲಿಕ್ಕೆ ನಮಗೆ ಸಿಗ್ಲಿಲ್ಲ, ಹೈಯರ್ ಎಜುಕೇಶನ್ಗೂ ಸಮಸ್ಯೆ ಇತ್ತು, ಅಥವಾ ಯಾವುದೋ ಒಂದು ಎಜುಕೇಶನ್ ಅಲ್ಲಿ ಯಾವುದು ಪೆಂಡಿಂಗ್ ಇದೆ ಸಬ್ಜೆಕ್ಟ್, ಅಥವಾ ಇನ್ನೇನೋ ಜ್ಯೋತಿಷ ಕಲಿಬೇಕು, ವಾಸ್ತು ಕಲಿಬೇಕು, ಸಂಖ್ಯಾಶಾಸ್ತ್ರ ಕಲಿಬೇಕು, ಎಜುಕೇಶನ್ ಬೇರೆ ರೀತಿಯಲ್ಲಿ ಮಾಡಬೇಕು, ಅಥವಾ ಸಂಶೋಧನೆ ಮಾಡಬೇಕು, PhD ಮಾಡಬೇಕು ಅಂತ ಹೇಳುವವರಿಗೆ ನಂಬರ್ 3 ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ಬಹಳ ಬಹಳ ಫೇವರಬಲ್ ಆಗುತ್ತೆ. ನಂಬರ್ 2 ಅಲ್ಲಿ ಬಂದಂತ ಸಮಸ್ಯೆ ಇಲ್ಲಿ ನಿವಾರಣೆ ಆಗುತ್ತೆ. ನಂಬರ್ 3 ಬಂದಾಗ ಎದ್ದು ನಿಲ್ತಾರೆ. ನಂಬರ್ 3 ಬಂದಾಗ ಎಲ್ಲೋ ಒಂದ್ ಕಡೆ ಅವರಿಗೆ ಬಹಳ ಫೇವರಬಲ್ ಆಗಿ ಎಜುಕೇಶನ್ ರಿಲೇಟೆಡ್ ಮುಂದುವರಿತಾರೆ. ಈಗ ಇಲ್ಲಿ ಏನ ಮಾಡ್ಬೇಕಾಗುತ್ತೆ, ನೀವು ಗುರುವಿನ ಸಹಾಯ ಪಡ್ಕೊಳ್ಬೇಕಾಗುತ್ತೆ. ಯಾರು ಗುರುಗಳಿದ್ದಾರೆ ಅವರ ಸಹಾಯ ಪಡ್ಕೊಳ್ಳಿ. ಯಾರಾದ್ರೂ ಒಬ್ಬ ಗುರುಗಳನ್ನ ಮಾಡ್ಕೊಳ್ಳಿ, ಒಳ್ಳೆ ಗುರುಗಳನ್ನ ಮಾಡ್ಕೊಳ್ಳಿ. ಓಕೆನಾ? ಅರ್ಥ ಆಯ್ತಾ? ರಿಯಾಲಿಟಿಯಲ್ಲಿರೋ ಗುರುಗಳು ಬಹಳ ಚೆನ್ನಾಗಿರುತ್ತೆ, ಅಂತ ಗುರುಗಳನ್ನ ಮಾಡ್ಕೊಳ್ಳಿ. ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಳ್ಳಿ. ಅವ್ರ ಜೊತೆಗೆ ಕಲೀಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ? ತಂದೆಗೆ ರೆಸ್ಪೆಕ್ಟ್ ಮಾಡಿ. ನಿಮ್ಗೆ ತಂದೆ ಕೂಡ ನಿಮ್ಮ ಗುರುಗಳು ಕೂಡ, ಎರಡು ಕೂಡ. ಓಕೆನಾ? ಯಾಕಂದ್ರೆ ಜಾತಕ 9th ಹೌಸ್. ಆನಂತರ ಗುರುಗಳ ಟೆಂಪಲ್ಗೆ ಹೋಗಿ, ಸಾಯಿಬಾಬಾ ಇರ್ಬೋದು, ಆನಂತರ ನಿಮ್ಮ ರಾಘವೇಂದ್ರ ಸ್ವಾಮಿ ಇರ್ಬೋದು, ಅಥವಾ ಯಾವುದೇ ಗುರುಗಳ ಟೆಂಪಲ್ಗೆ ಹೋಗಿ ಪಾದ ಪೂಜೆ ಮಾಡಿಸಿ. ಇದೆಲ್ಲ ಬಹಳ ಫೇವರಬಲ್ ಆಗಿದೆ. ನಂಬರ್ 3 ಬಂದಾಗ ಗ್ರೋತ್ ಕೂಡ ಇರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಗ್ರೋತ್ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ, ನನ್ಗೀಗ ಒಂದು ಪೊಸಿಷನ್ ಇದೆ, ಈ ಪೊಸಿಷನ್ ಇಂದ ಮತ್ತೊಂದು ಪೊಸಿಷನ್ಗೆ ಹೋಗ್ಬೇಕಂದಾಗ ನೀವು ಒಂದು ಎಕ್ಸಾಮ್ ಕೊಡ್ಲಿಕ್ಕೆ ಶುರು ಮಾಡ್ತೀರಾ. ನಂಬರ್ 3 ಬಂದಾಗ ಅದು ಫೇವರಬಲ್ ಆಗುತ್ತೆ. ಯಾವ್ದು ಎಕ್ಸಾಮ್ ಕೊಡ್ತೀರಾ, ಎಕ್ಸಾಮ್ ಬರೀತೀರಾ. ಓಕೆನಾ? ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಂಬರ್ 3 ಬಂದಾಗ ನಿಮ್ಮ ನಾಲೆಜ್ ಏನಿದೆ ಅದು ಇನ್ಕ್ರೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ನಾಲೆಜ್ ತುಂಬಾನೇ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ನಾಲೆಜ್ ಅನ್ನ ಅದೇ ರೀತಿ ನೀವು ಪಡ್ಕೊಳ್ತೀರಾ. ನೀವು ಆಶ್ಚರ್ಯ ಪಡ್ಕೊಳ್ತೀರಾ, ಇಷ್ಟು ಸಮಯ ನಾನು ಇಂಥದ್ದೆಲ್ಲ ಕಲಿಬೇಕಂತ ತುಂಬಾ ಆಸೆ ಪಟ್ಟಿದ್ದೆ, ಬಟ್ ಆಗ್ತಾನೆ ಇರ್ಲಿಲ್ಲ, ಈಗ ಆಗ್ತಾ ಉಂಟು. ಅರೆ ವಾ, ಮಿರಾಕಲ್. ನಂಬರ್ 3 ಮಚ್ ಬೆಟರ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಯಾವುದೇ ರೀತಿಯ ಗ್ರೋತ್ ಇದರಲ್ಲಿ ಆಗುತ್ತೆ. ನಿಮ್ಗೆ ಸಂಭಾಳಿಸ್ಬೇಕು. ಮೈನಸ್ ಪಾಯಿಂಟ್ ಏನಿದೆ ನೋಡಿ, ಮೈನಸ್ ಪಾಯಿಂಟ್ ಲವ್, ಪ್ರೀತಿ ಪ್ರೇಮ, ಇದೇ ನಂಬರ್ ಅಲ್ಲಿ ಬರುತ್ತೆ. ಅದು ಯಾಕಂದ್ರೆ ನನಗೂ ಗೊತ್ತಿಲ್ಲ, ಬಟ್ ಈಸ್ ದ ಫ್ಯಾಕ್ಟ್. ಏನು ಮಾಡುವ ಹಾಗೆ ಬೇಕಾದ್ರೆ ನಿಮ್ಗೆ ಯಾವಾಗೆಲ್ಲ ಪ್ರೀತಿ ಪ್ರೇಮ ಆಗಿದೆ ಆವಾಗೆಲ್ಲ ನಂಬರ್ನ ಕ್ಯಾಲ್ಕುಲೇಷನ್ ಮಾಡಿ. ಅಲ್ಲಿ ನಂಬರ್ 3 ನಂಬರ್ 4 ಬಂದಿದೆ ಎಲ್ಲೋ ನೋಡಿ. ಇದರ ಬಗ್ಗೆ ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೆ. ಓಕೆನಾ? ತೋ ಬಾಂಡಿಂಗ್ ಆಗುತ್ತೆ, ಪ್ರೀತಿಯ ಬಾಂಡಿಂಗ್, ಪ್ರೀತಿ ಬರುತ್ತೆ, ಒಳಗಿಂದ ಪ್ರೀತಿ ಹುಟ್ಟುಕೊಳ್ಳುತ್ತೆ ತುಂಬಾ ಜಾಸ್ತಿ, ಇನ್ನಿಲ್ಲದಂತೆ. ತುಂಬಾನೇ ಇಮೋಷನ್ಸ್ ಒಳಗಾಗ್ಬಿಡ್ತೀರಾ. ಗುರು ಕಫದ ಕಾರಕ, ಇಮೋಷನ್ಸ್. ಓಕೆನಾ? ಇಡೀ ದಿನ ಕನಸು ಕಾಣ್ತೀರಾ, ಅದೇ ಬಲ್ಲಿಗೆ ಸ್ಟಾರ್ಟ್ ಆಯ್ತು. ಇದು ಎಲ್ಲಿಗೆ ಒಂದು ನಾನು ಹೇಳಿದಾದ್ರೆ, ಒಬ್ಬನ ವಯಸ್ಸು 17ರಿಂದ ಒಂದು 45ನೇ ವಯಸ್ಸಿವರೆಗೆ ಅಂತ ಇಟ್ಟುಕೊಳ್ಬೋದು. ಆನಂತರ ಬುದ್ಧಿ ಬಂದಿರುತ್ತೆ, ಅವ್ರು ಮಾಡಲ್ಲ, ವಿಷಯ ಬೇರೆ. 17ನೇ ವಯಸ್ಸಿನಿಂದ 45ನೇ ವಯಸ್ಸಿನವರೆಗೆ ಈ ನಂಬರ್ 3 ಬಂದಾಗ ಅದು ಮದುವೆ ಆಗಿದ್ರು ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ಗೆ ಬರ್ಬೋದು. ಪ್ರೀತಿ ಪ್ರೇಮ ಇದು ಇಲ್ಲಿರುವಂತ ವೀಕ್ನೆಸ್. ಸೊ ಈ ವೀಕ್ನೆಸ್ ಅನ್ನ ನೋಡ್ಕೊಳ್ತೀವಿ. ಒಂದು ವೇಳೆ ನೀವು ಸ್ತ್ರೀಯರು ಗುರುಗಳ ಜೊತೆಗೇನೆ ಕೆಲವೊಮ್ಮೆ ಪ್ರೀತಿ ಪ್ರೇಮ, ಇದು ಒಳ್ಳೆ ಲಕ್ಷಣ ಅಲ್ಲ. ಯಾಕಂದ್ರೆ ಕೆಲವೊಮ್ಮೆ ಇರುತ್ತಲ್ವಾ, ಚಾಂಡಾಲ ಗುರು ಚೋರ ಶಿಷ್ಯ. ಆ ರೀತಿ ಆದಾಗ ಮೇ ಬಿ ಇದು ಕೂಡ ಸಾಧ್ಯತೆ ಉಂಟು. ಅದು ಬೇಕಾಗಿಲ್ಲ. ಓಕೆನಾ? ಬಿ ಕೇರ್ಫುಲ್. ಅದರಲ್ಲಿ ಕೇರ್ ತಗೊಳ್ಳಿ ನೀವು ಅಷ್ಟೇ, ಬೇರೆ ಏನ್ ಬೇಕಾಗಿಲ್ಲ. ಬೇರೆ ಎಲ್ಲ ಆಟೋಮೆಟಿಕ್ಲಿ ಆಗ್ತಾ ಹೋಗುತ್ತೆ. ಗುರುಗಳ ಆಶೀರ್ವಾದ ಪಡ್ಕೊಂಡ್ರಿ, ಈಗ ಗುರುವಿನ ದೇವಸ್ಥಾನಕ್ಕೆ ಹೋದ್ರಿ, ಪಾದ ಪೂಜೆ ಮಾಡಿದ್ರಿ, ತಂದೆ ಆಶೀರ್ವಾದ ಪಡ್ಕೊಂಡ್ರಿ, ಗುರುಗಳನ್ನ ಮಾಡ್ಕೊಂಡ್ರಿ, ಅವ್ರ ಹತ್ರ ಕಲಿತಾ ಇದ್ರಿ, ಏನೋ ವಿದ್ಯೆ ಬೇಕು, ಹೆಚ್ಚು ಬೇಕು, ಇನ್ನೇನು ಬೇಕು, ಮತ್ತೇನು ಬೇಕು, ಅಭಿವೃದ್ಧಿ ಆಗ್ಬೇಕು, ಅಬಂಡೆನ್ಸ್ ಬೇಕು, ಅದಕ್ಕೆ ಬೇಕು ಪ್ರಯತ್ನ ಮಾಡ್ತೆ. ಓಕೆ, ನೋ ಡೌಟ್, ಅದಂತೂ ಆಗುತ್ತೆ ನಿಮ್ಗೆ. ಬಟ್ ಆಗುದೇನು ಪ್ರೀತಿ ಪ್ರೇಮ. ನೀವು ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಓಕೆನಾ? ನೀವು ಚೆಕ್ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ನೋಡಿ. ಸರ್, ಆ ನಂಬರ್ ಬಂದಿದೆ, ಬಟ್ ನಂಗೆ ಪ್ರೀತಿ ಪ್ರೇಮನೇ ಆಗಿಲ್ಲ. ಮೊದಲು ನಿಮ್ಮ ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಳ್ಳಿ, ಅದು ಸರಿ ಉಂಟಾ ಅಂತ. ಅದು ಸರಿ ಇದ್ದು ಕೂಡ ಬಂದಿಲ್ಲ ಅಂದ್ರೆ ನೀವು ಅದೃಷ್ಟವಂತ.
ತೊಂದರೆ ಇಲ್ಲ, ಭಗವಂತ ಎಲ್ಲೋ ಒಂದ್ ಕಡೆ ಕೃಪೆ ಮಾಡಿದ್ದಾನೆ, ನಿನ್ಗೆ ಅದೆಲ್ಲ ಬೇಕಾಗಿಲ್ಲಪ್ಪ, ನೀನು ಬೇರೆನೇ ರೂಟಲ್ಲಿ ಹೋಗತ್ತಾ, ಅವನು ಹೇಳಿರ್ತಾನೆ, ಅದಕ್ಕೆ ನಿಮ್ಗೆ ಪ್ರೀತಿ ಪ್ರೇಮದ ವಿಷಯ ಬಂದೇ ಇಲ್ಲ ಅಲ್ಲ. ಅದಕ್ಕೆ ನಿಮ್ಮ ಮನೆಯಲ್ಲಿ ಏನಾದ್ರು ಮಕ್ಕಳಿದ್ದಾರೆ, ಕಾಲೇಜಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ನಂಬರ್ 3 ಬರ್ತಾ ಉಂಟು, ಅವ್ರ 17 ಇಯರ್ಸ್ ಪಾರ್ ಆಗ್ತಾ ಉಂಟು, ಅವ್ರಿಗೆ ಜಾಗೃತಿ ಹೇಳ್ಬೇಕಾಗುತ್ತೆ, ಅವರನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಓಕೆ, ಅರ್ಥ. ಹಾಗಾದ್ರೆ ನಂಬರ್ 3 ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೆ. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಂಬರ್ 4 ಬಂತು. ನಂಬರ್ 4 ರಿಲೇಟೆಡ್ ಟು ರಾಹು. ತುಂಬಾ ಒಳ್ಳೆ ಲಕ್ಷಣ ಅಲ್ಲ, ಸ್ವಲ್ಪ ಜಾಗೃತಿ ಬೇಕಾಗುತ್ತೆ ನಮ್ಮ ಮಟ್ಟಿಗೆ. ಇದು ಯಾವತ್ತಾದ್ರೂ ಕೂಡ ಈಗ ಏನಾಗುತ್ತೆ, ಒಂದು ಒಂದು ವಯಸ್ಸಲ್ಲಿ ಇದ್ದೀರಾ ಅಂದಾಗ ಪ್ರೀತಿ ಪ್ರೇಮನೂ ಇರುತ್ತೆ. ಒಂದು ವಯಸ್ಸು ದಾಟಿದಾಗ ನಿಮ್ಗೆ ಕೋರ್ಟು ಕಚೇರಿ, ಆನಂತರ ತೊಂದರೆಗಳು, ಪೊಲೀಸ್ ಸ್ಟೇಷನ್, ಮೋಸ ಎಲ್ಲವೂ ಕೂಡ ಬರೋಕೆ ಶುರು ಆಗ್ಬೋದು ನಂಬರ್ 4 ಬಂದಾಗ. ನಂಬರ್ 4 ಬಂದಾಗ ಬಹಳ ಜಾಗ್ರತೆ, ಯಾಕಂದ್ರೆ ರಾಹು ಮಹಾರಾಜ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ನಂಬರ್ 3 ಏನು ಪ್ರೀತಿ ಮಾಡಿದ್ದೀರಾ, ನಂಬರ್ 4 ಅದು ಕಂಟಿನ್ಯೂ ಆಗುತ್ತೆ. ನಂಬರ್ 4 ಅಂದ್ರೆ ರಾಹುವಿನ ಇಂಪ್ಯಾಕ್ಟ್ ಇರುವಾಗಲೇ ಏನಾಗುತ್ತೆ, ಪ್ರೀತಿ ಪ್ರೇಮ ಜಾಸ್ತಿನೇ ಬರ್ಲಿಕ್ಕೆ ಶುರುವಾಗುತ್ತೆ. ಇಮೋಷನಲ್ ಆಗಿ ಭಯಾನಕ ರೀತಿಯಲ್ಲಿ ಕನೆಕ್ಟ್ ಆಗಿಬಿಡ್ತೀರಾ. ಯಾರೇ ಏನೇ ಬುದ್ಧಿ ಹೇಳಿದ್ರು ಕೂಡ ನೀವು ಕೇಳೋಕೆ ರೆಡಿನೇ ಇಲ್ಲ. ಯಾರಾದ್ರೂ ಹೇಳ್ತಾರೆ ಅದು ಬೇಡ ಇದು ಬೇಡ, ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ ಅಂತ, ಬಟ್ ನೀವು ಹೇಳ್ತೀರಾ ಇಲ್ಲ ಅದೇ ಆಗ್ಬೇಕು ನನ್ಗೆ. ಮನೆಯಲ್ಲಿ ಜಗಳ, ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕೆಲವರೆಲ್ಲ ಮನೆಯಿಂದ ಓಡಿ ಹೋಗ್ತಾರೆ. ಅದು ಈ ನಂಬರ್ 4 ಬಂದಾಗ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮ್ಮಲ್ಲಿ ಅಂತ ಘಟನೆಗಳು ಏನಾದ್ರು ಘಟಿಸಿದ್ರೆ, ಆ ಘಟನೆ ಘಟಿಸುವಾಗ ನಂಬರ್ 4 ಬಂದಿತ್ತಾ ಇಲ್ವಾ, ಇಷ್ಟನ್ನ ನೋಡ್ಕೊಂಡು ಕನ್ಫರ್ಮ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ನಂಬರ್ 4 ಬಂದಾಗ ಫ್ರಾಡ್ ಆಗುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾರಿಗೂ ಹಣವನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಗೃತರಾಗಿರಿ. ಭೂಮಿ ವಿಚಾರದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ. ಮನೆ ತಗೊಳ್ಬೇಕು, ಜಾಗ ತಗೊಳ್ಬೇಕು, 1 ವರ್ಷ ವೆಯ್ಟ್ ಮಾಡಿ. ಅನ್ಯथा ನಿಮ್ಮ ಹಣ ಹೋಗುವಂತ ಸಾಧ್ಯತೆಗಳು, ಯಾರೋ ಬಂದು ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳು, ಫಿಟ್ಟಿಂಗ್ ಇಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಬಹಳ ಜಾಗೃತರಾಗಿರ್ಬೇಕು. ಅನ್ಯथा ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಬಟ್ ಇದನ್ನ ನೋಡ್ಕೊಳ್ಬೇಕು ಮೊದಲು. ಅದಕ್ಕೆ ನಂಬರ್ 4 ಬಂದಾಗ ಬಹಳ ಜಾಗೃತರಾಗಿರಿ. ಅಲ್ಲಿ ಕೂಡ ಅಚಾನಕ್ ಆಗಿ ಪ್ರೀತಿ ಪ್ರೇಮ, ಲವ್ ಎಟ್ ಫಸ್ಟ್ ಸೈಟ್, 17ನೇ ವಯಸ್ಸಿನ 45ನೇ ವಯಸ್ಸಿನವರೆಗೂ ಕೂಡ ಅಂತ ಬುದ್ಧಿ ಬರುತ್ತೆ. ಇಲ್ಲ ಅಂತ ಇಟ್ಕೊಳ್ಳೋಣ, ಪರವಾಗಿಲ್ಲ ಅಲ್ವಾ? ಅರ್ಥ ಆಯ್ತು ಈಗ? ಓಕೆ, ಹಾಗಾದ್ರೆ ಇದೇನಾಗುತ್ತೆ, ಕೋರ್ಟು ಕಚೇರಿ, ಮೋಸ, ತೊಂದರೆಗಳು ಬರುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಜಾತಕದಲ್ಲಿ ಎಲ್ಲೊಂದ್ ಕಡೆ ರಾಹು ಮಹಾರಾಜ್ ಚೆನ್ನಾಗಿದ್ದಾನೆ, ಮೇ ಬಿ ಅಲ್ಲಿಂದ ಸಮಸ್ಯೆ ಕೂಡ ನಿವಾರಣೆ ಆಗಿರ್ಬೋದು. ಅದೃಷ್ಟವಂತರಿಗೆ ಅದು ಹಾಗೆ ಕೂಡ ಆಗ್ಬೋದು. ಸರ್ ನಂಗೆ ನಂಬರ್ 4 ಬಂತು, ಯಾವುದೇ ತೊಂದರೆ ಇಲ್ಲ, ತುಂಬಾ ಇನ್ಕಮ್ ಇತ್ತು, ತುಂಬಾನೇ ನನಗೆ ಜನರು ಸಪೋರ್ಟ್ ಮಾಡಿದ್ರು, ನಾನು ಆ ಲೆವೆಲ್ಗೆ ಹೋದೆ, ಈ ಲೆವೆಲ್ಗೆ, ಓಕೆ ನೋ ಪ್ರಾಬ್ಲಮ್, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಕರ್ಮ ಆ ರೀತಿ ಇರುತ್ತೆ. ರಾಹು ಮಹಾರಾಜ ನಿಮ್ಗೆ ಎಲ್ಲೊಂದ್ ಕಡೆ ಬ್ಲೆಸ್ ಮಾಡಿದ್ದಾನೆ ಅಲ್ವಾ, ಸುಬ್ರಹ್ಮಣ್ಯ ಬ್ಲೆಸ್ ಮಾಡಿದ್ದಾನೆ, ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಬಹಳ ಬೆಟರ್ ಆಗುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು. ಒಂದು ವೇಳೆ ಮಕ್ಕಳು ಈ ಸಮಯದಲ್ಲಿ, ಮಕ್ಕಳಾಗಿರ್ಬೋದು ಯಾರಾಗಿ ಈ ಸಮಯದಲ್ಲಿ ಲವ್ ಮಾಡಿದ್ದಾರೆ, ನಾನು ಅವನನ್ನೇ ಮದುವೆ ಆಗ್ತೇನೆ, ಅವಳನ್ನೇ ಮದುವೆ ಆಗ್ತೇನೆ ಅಂತ ಹೇಳ್ತಾರೆ, ದಯವಿಟ್ಟು ಅವ್ರಿಗೆ ಏನು ಹೇಳಲಿಕ್ಕೆ ಹೋಗ್ಬೇಡಿ, ಮದುವೆ ಮಾಡಿಕೊಡುದಿಲ್ಲ ಹಾಗೆ ಈಗ ದಯವಿಟ್ಟು ಹೇಳ್ಬೇಡಿ. ಅವ್ರಿಗೆ ಹೇಳಿ ಸ್ವಲ್ಪ ವೆಯ್ಟ್ ಮಾಡು, ಮತ್ತೆ ನೋಡೋಣ, ಮಾತಾಡೋಣ, ನಂತರ ಹೋಗಿ ನಂಬರ್ 5 ಬರುತ್ತೆ, ಅವ್ರು ಚೇಂಜ್ ಆಗ್ತಾರೆ, ನೀವು ಚಿಂತೆ ಮಾಡ್ಬೇಡಿ. ರೈಟಾ? ಓಕೆ, ಅರ್ಥ ಆಯ್ತು. ಹಾಗಾದ್ರೆ ನಂಬರ್ 4 ಬಂದಾಗ ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಮೋಸ, ಸಮಸ್ಯೆಗಳು, ತೊಂದರೆಗಳು, ಅನಾರೋಗ್ಯ ಎಲ್ಲವೂ ಬರ್ಬೋದು. ವಿವಾಹ ಜೀವನದಲ್ಲಿ ವಿಚ್ಛೇದನ ಕೂಡ ಬರ್ಬೋದು. ಕೆಲವರ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗಿ ಡಿಪ್ರೆಷನ್ಗೆ ಕೂಡ ಹೊರಟೋಗಿ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ ನಿಮ್ಗೆ? ಇನ್ನು ಕೆಲವು ಓಡಿ ಹೋಗಿ ಮದುವೆ ಆಗ್ಬಹುದು, ಇದು ಪರಿಸ್ಥಿತಿ. ಕೆಲವರೆಲ್ಲ ಹೆಣ್ಣು ಮಕ್ಕಳು ಮನೆಯಿಂದಲೇ ಓಡಿ ಹೋಗ್ಬೋದು ನಂಬರ್ 4 ಬಂದಾಗ. ಓಕೆನಾ? ನನ್ನ ಹತ್ರ ಉಂಟು ಜಾತಕ, ಯಾವತ್ತೋ ಹಾಕಿ ತೋರಿಸಿ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಓಡಿದ್ದಾರಂತ. ಓಕೆನಾ? ಮತ್ತೆ ಬಂದಿದ್ದಾರೆ, ವಿಷಯ ಬೇರೆ, ಬಟ್ ಓಡಿ ಹೋಗಿದ್ದಾರೆ. ಆ ಸಮಯ ಬಂದಾಗ ಓಡಿ ಹೋಗಿದ್ದಾರೆ, ಮತ್ತೆ ಬುದ್ಧಿ ಬಂದಾಗ ವಾಪಸ್ ಬಂದಿದ್ದಾರೆ. ಇದು ಪರಿಸ್ಥಿತಿ. ಅರ್ಥ ಆಯ್ತು? ಹಾಗಾದ್ರೆ ನಂಬರ್ 4 ಬಂದಾಗ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ? ಹಾಗಾದ್ರೆ ನಂಬರ್ 4 ಬಂದಾಗ ಏನ್ ಮಾಡ್ಬೇಕೀಗ? ನಾನು ಹೇಳಿದ ಏನ್ ಕೆಲಸ ಉಂಟು ಅದನ್ನೇ ನಡ್ಸ್ಕೊಂಡು ಹೋಗಿ, ಹೊಸದಾಗಿ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಅಕ್ಕಪಕ್ಕದವ್ರ ಜೊತೆಗೆ ಒಳ್ಳೆ ವ್ಯವಹಾರಗಳನ್ನ ಮೇಂಟೈನ್ ಮಾಡಿ, ಮನೆಯನ್ನ ಬಹಳ ಶಿಸ್ತುಬದ್ಧವಾಗಿ ಆರ್ಗನೈಸ್ಡ್ ಮಾಡಿಡಿ. ಪ್ರತಿಯೊಂದು ವಸ್ತುಗಳನ್ನು ಕೂಡ, ಖುದ್ದು ನಿಮ್ಮ ಬಟ್ಟೆ ಇರ್ಬೋದು, ನಿಮ್ಮ ತಲೆಗೂದ್ಲು, ಇದು ತಲೆಗೂದ್ಲು ಇದೆಯಲ್ಲೋ, ಇದು ತಲೆಗೂದ್ಲು, ಇದು ಬಂದು ರಿಲೇಟೆಡ್ ಟು ರಾಹು ಅಲ್ವಾ? ತಲೆಗೂದ್ಲನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಳಿ, ಚಂದ ಮಾಡಿ ಬಾಚ್ಕೊಳ್ಳಿ, ಸಾಧ್ಯ ಆದ್ರೆ ಎಣ್ಣೆ ಹಾಕೊಳ್ಳಿ. ಓಕೆನಾ? ಇದು ನೋಡಿದ್ರೆ ಗೊತ್ತಾಗಬೇಕು ರಾಹು ಎಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಲ್ವಾ? ಈಗ ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ, ಹುಚ್ಚ ಅಂದ್ರೆ ಅವನಿಗೆ ಮೆಂಟಲ್ ಸರಿ ಇಲ್ಲ, ಅವನ ತಲೆಗೂದ್ಲು ಹೇಗಿರುತ್ತೆ ನೋಡಿ, ಹೇಗೆ ಎಲ್ಲ ಗರಿಗೆ ಎದುರ್ಕೊಂಡಿರುತ್ತೆ ಅಲ್ವಾ? ಅವನು ಸ್ನಾನನೇ ಮಾಡಿರೋ ಗರಿಗೆ ಎದುರ್ಕೊಂಡಿರ್ತೋ, ಅವ್ನು ನೋಡೋ ಹುಚ್ಚ ಅಂದ್ರೆ ಯಾರು ಇಂಪ್ಯಾಕ್ಟ್ ಕ್ರಿಯೇಟ್, ಅದು ರಾಹುವಿನ ಇಂಪ್ಯಾಕ್ಟ್ ಅದು. ಅದಕ್ಕೆ ನಿಮ್ಮ ತಲೆಗೂದ್ಲೆಲ್ಲ ಒಂದ್ ಕಡೆ ತುಂಬಾನೇ ರ್ಯಾಶಸ್ ಆಗಿದೆ, ಸರಿ ಬಾಚ್ತಾನೆ ಇಲ್ಲ, ಅದೇನೋ ಆಗಿದೆ ಅಂದಾಗ ಮೇ ಬಿ ನಿಮ್ಗೆ ಎಲ್ಲೋ ಒಂದ್ ಕಡೆ ರಾಹುವಿನ ಇಂಪ್ಯಾಕ್ಟ್ ಉಂಟು, ಸಮಸ್ಯೆ ಉಂಟು. ನಂಬರ್ 4 ಬಂದಾಗ ಸಮಸ್ಯೆಯನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಬಹಳ ಬಹಳ ಫೇವರ್. ಅದಕ್ಕೇನಲ್ಲ ಹೆಂಗಸರಿಗೆ ಹೇಳುದು, ಏನ್ ಹೇಳ್ತಾರೆ, ತಲೆಗೂದ್ಲನ್ನ ಹೀಗೆ ಮಾಡಿ ಕಟ್ಟಿ ಸೂಡಿ ಹಾಕೊಳ್ಬೇಕು ಇಲ್ಲಿ, ರೈಟ್ ತಾನೆ? ಹೆಣ್ಣು ಮಕ್ಳಿಗೆ ಏನ್ ಮಾಡ್ತಾರೆ, ಜಡೆ ಹಾಕೊಳ್ತಾರೆ ಇಲ್ಲಿ. ಓಕೆನಾ? ಮಧ್ಯದಲ್ಲಿ ಬೈತಲೆ ಹಾಕಿ ಜಡೆ ಹಾಕೊಳ್ಬೇಕು ಹೆಣ್ಣು ಮಕ್ಕಳು. ಅರ್ಥ ಆಯ್ತು? ಯಾಕೆ ಹೆಣ್ಣು ಮಕ್ಳು ಜಡೆ ಹಾಕೊಳ್ಬೇಕು?
ಯಾಕಂದ್ರೆ ಈ ಪಾಠದಲ್ಲಿ ಇಲ್ಲಿಂದ ಪಾಠ ಮಾಡಿ ಹೀಗೆ ಜಡೆ ಹಾಕೊಳ್ಳೋದು ಅಲ್ವಾ. ಜಾತಕದ ತುಲಾರಾಶಿ, ಶನಿಯ ಉಚ್ಚ ರಾಶಿ, ಶನಿ ಬಂದು ನ್ಯಾಯಾಧೀಶ. ಸೊ ಇದು ರಿಲೇಟೆಡ್ ಟು ಶನಿ ಕೂಡ, ಅಂದ್ರೆ ಕೂದಲು ಕಪ್ಪಾಗಿದೆ ಶನಿ ಕೂಡ, ಅದನ್ನ ಕಂಟ್ರೋಲ್ ಮಾಡೋದಲ್ಲಿ. ಅಲ್ಲಿ ರಾಹು ಕಂಟ್ರೋಲ್ ಆಗ್ತಾನೆ, ನ್ಯಾಯಯುತವಾಗಿ ನಡಿಲಿಕ್ಕೆ ಅದು ಒಂದು ಸಾಧ್ಯತೆಯನ್ನು ಕೊಡುತ್ತೆ. ಯಾವಾಗ ಹೆಣ್ಣು ಮಕ್ಕಳಿಗೆ ನೀವು ಇಲ್ಲಿ ಬೈತಲೆ ತೆಗೆದು ಜಡೆ ಹಾಕ್ತೀರಾ, ಆನಂತರ ಹೆಣ್ಣು ಮಕ್ಕಳು ಹೆಂಗಸರು ಅಸೂಡಿ ಹಾಕೊಳ್ತೀರಾ ಹೀಗೆ, ರೈಟ್ ತಾನೆ ಇಲ್ಲಿ, ಓಕೆನಾ. ಸೊ ಅವಾಗ ರಾಹು ಟೋಟಲಿ ಕಂಟ್ರೋಲ್ ಆಗ್ಬಿಡ್ತಾನೆ. ಹಿಂದಿನ ಕಾಲದಲ್ಲಿ ನೋಡಿ ಏನ್ ಮಾಡ್ತಾ ಇದ್ರು ಈ ಪಂಡಿತರೆಲ್ಲ ಅಲ್ವಾ, ಎಲ್ಲ ತಲೆ ಕೂದಲ ತೆಗೆದು ಇಲ್ಲೊಂದು ಚಂಡಿ ಅಲ್ವಾ, ಇಲ್ಲೊಂದು ಜುಟ್ಟು ಇಟ್ಟು ಆ ಜುಟ್ಟು ಏನು, ಅದು ಜುಟ್ಟು ಬಂದು ರಾಹು, ಅದು ಬಂದು ನಿಮ್ಮ ಎನರ್ಜಿಯನ್ನ ಸಕ್ ಮಾಡೋದು, ಅದಕ್ಕೆ ಅದನ್ನು ಇಟ್ಟುಕೊಂಡಿದ್ರು. ಈಗ ಅದೆಲ್ಲ ಸ್ವಲ್ಪ ಕಡಿಮೆ, ಬಟ್ ಇರ್ತಾರೆ ಕೆಲವರೆಲ್ಲ, ತೊಂದರೆ ಇಲ್ಲ. ಅದಕ್ಕೆ ಎಷ್ಟು ನಿಮ್ಮ ತಲೆ ಕೂದಲನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ತೀರಾ, ಅಷ್ಟು ರಾಹು ಮಹಾರಾಜನ ಬ್ಯಾಡ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಅದನ್ನು ನೋಡಿನೇ ಕಲ್ತ್ಕೊಳ್ಬೇಕು ನೀವು. ನಿಮ್ಮ ತಲೆ ಕೂದಲು ಸರಿ ಇಲ್ಲ, ಮೇ ಬಿ ಸಮಸ್ಯೆ ಉಂಟು ನಿಮ್ಗೆ ಅಲ್ವಾ, ಹುಚ್ಚರಾಗಿ ಮಾಡ್ಕೊಳ್ಬೇಡಿ ಮತ್ತೆ, ಓಕೆನಾ. ಚಂದ ಮಾಡಿ ಏನಾದ್ರೂ ಮಾಡಿ ಅಲ್ವಾ. ಸೊ ಎಲ್ಲ ರೀತಿಯಲ್ಲಿ ಕೂಡ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರಾಹುವಿನ ಒಂದು ನಂಬರ್ ಬಂದಾಗ ಹಲವಾರು ಪ್ರಿಕಾಷನ್ ಅನ್ನ ಕೊಟ್ಟೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನುಂಟು ಅದನ್ನ ಮಾಡ್ಕೊಂಡೋಗಿ ಅಷ್ಟೇ, ಬೇರೆ ಏನ್ ಕೂಡ ಬೇಡ, ಹೊಸತಾಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಏನುಂಟು, ಏನ್ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅದನ್ನೇ ನಡ್ಸ್ಕೊಂಡೋಗಿ. ಅದು ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಇನ್ಯಾವುದೇ ವ್ಯಾಪಾರಗಳು ಏನ್ ಬೇಕಾದ್ರೂ ಮಾಡಿ, ಅದನ್ನ ಹಾಗೇನೇ ನಡ್ಸ್ಕೊಂಡೋಗಿ. ಹೊಸತಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ಬಚಾವಾಗಿ ಬಿಡ್ತೀರಾ, ಏನು ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲ ರಾಹು ಮಹಾರಾಜ. ಓಕೆ, ಇನ್ನೂ ಬೇಕಾದ್ರೆ ರಾಹು ಮಹಾರಾಜನ ಸಂಬಂಧ ನಿಮ್ಮ ಹಿರಿಯರು, ಅಂದ್ರೆ ನಿಮ್ಮ ಅಜ್ಜ ಅಜ್ಜಿ ಯಾರದೆ ಅವ್ರಿಗೆ ಏನ್ ಮಾಡಿ, ಅವ್ರಿಗೆ ಈಗ ಅವ್ರಿಗಿಂದ ಆಸೆ ಇರುತ್ತಲ್ಲ, ದುಡ್ಡು ಬೇಕು ಅಲ್ಲ, ಹಿರಿಯರಿಗೆ ಅಜ್ಜ ಅಜ್ಜಿಗೆ ದುಡ್ಡು ಬೇಕು, ಇನ್ನೇನೋ ಬೇಕು, ಅದು ಕೊಡ್ಸು ನಂಗೆ, ಇದು ಕೊಡ್ಸು ನಂಗೆ, ಒಂದು ದಂಟೆ ಕೊಡ್ಸು ನಂಗೆ, ಅಲ್ಲೊಂದು ವಾಕರ್ ಕೊಡ್ಸು ನಂಗೆ, ಅದೆಲ್ಲ ಆಸೆ ಇರ್ತದೆ. ಸೊ ಅದನ್ನ ನೀವು ಕೊಡಿಸಿದ್ರು ಆಯ್ತು. ಆನಂತರ ರಾಹು ಮಹಾರಾಜ 11ನೇ ಮನೆ ಅಧಿಪತಿ ಜಾತಕದಲ್ಲಿ ನಾರ್ಮಲ್ ಆಗಿ, ಹಾಗೆ ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅಕ್ಕನಿಗೆ ಬಹಳ ಮರ್ಯಾದೆ ಕೊಡಿ. ಆನಂತರ ನಿಮ್ಮ NGO ಅಂದ್ರೆ ರಾಹು ಮಹಾರಾಜನ 11ನೇ ಮನೆ NGO ಅಂದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಓಕೆನಾ. ಹಾಗಾದ್ರೆ ಗವರ್ಮೆಂಟ್ ನ ಟಚ್ ಇಲ್ಲದೆ ಸೇವೆ ಮಾಡುವ ಹಾಗೆ ಹೋಗಿ ಸೇವೆ ಮಾಡಿ ನೀವು ಅಲ್ವಾ, NGO ತರ ಅದು ಕೆಲಸ ಮಾಡ್ತೇನೆ. ಅವಾಗ ಏನಾಗುತ್ತೆ, ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ಎಷ್ಟು ಬರಬೇಕು ಅದು ಬರಲ್ಲ, ಮೇ ಬಿ ಸಮಸ್ಯೆನೇ ಸಾಲ್ವ್ ಆಗ್ಬೋದು, ಓಕೆನಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನಂಬರ್ 5 ಬಂದಾಗ ಅಲ್ವಾ, ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ, ಪರ್ಸನಲ್ ಇಯರ್ ನಂಬರ್ 5 ಬಂತು ಈಗ, ಓಕೆನಾ. ಹಾಗಾದ್ರೆ ಪರ್ಸನಲ್ ಇಯರ್ ನಂಬರ್ 5 ಬಂದಾಗ ಇಸ್ ದ ಮಚ್ ಬೆಟರ್, ಪ್ಲಸ್ 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 ಅಂತ ಹೇಳ್ಬೋದು, ಓಕೆನಾ. ಎಲ್ಲಾ ರೀತಿಯಲ್ಲಿ ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ನಂಬರ್ 5 ಬಂದಾಗ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಂಬರ್ 4 ಅಲ್ಲಿ ಬಂದಾಗ ಟೋಟಲಿ ಕನ್ಫ್ಯೂಷನ್, ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ, ಮುಂದೆ ಹೋಗ್ಲಿಕ್ಕಿಲ್ಲ, ಇದೆಲ್ಲ ಪರಿಸ್ಥಿತಿಯಲ್ಲಿ ಇದ್ದೀರಿ. ಪ್ರೀತಿ ಪ್ರೇಮ ಏನ್ ಮಾಡ್ಬೋದು, ಅದಕ್ಕೆಲ್ಲ ಒಂದು ಉತ್ತರ ದೊರೆಯುತ್ತೆ ನಿಮಗೆ ನಂಬರ್ 5 ಬಂದಾಗ. ನಂಬರ್ 5 ಬಂದಾಗ ಡ್ಯುಯಲ್ ಮೆಂಟಾಲಿಟಿ ಬರುತ್ತೆ, ಡ್ಯುಯಾಲಿಟಿ ಬಂದಾಗ ಏನಾಗುತ್ತೆ, ಈ ಪ್ರೀತಿ ಪ್ರೇಮವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಬೇಡವಾ, ಆ ಟೆಕ್ನಿಕ್ ಗೊತ್ತಾಗುತ್ತೆ. ಈಗ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಥವಾ ಹೋಗಲ್ಲ. ಬುಧ ಏನ್ ಮಾಡ್ತಾನೆ, ಪ್ರಜ್ಞೆ ಕೊಡ್ತಾನೆ. ಬುಧ ಏನ್ ಮಾಡ್ತಾನೆ, ಬುದ್ಧಿ ಕೊಡ್ತಾನೆ. ಸೊ ನಿಮ್ಗೆ ಫೇವರೇಬಲ್ ಆಗುತ್ತೆ. ಎಲ್ಲೊಂದ್ ಕಡೆ ಕನ್ಫ್ಯೂಸ್ ಆಗಿದ್ರಿ, ಈಗ ಕನ್ಫ್ಯೂಸ್ ದೂರ ಆಗುತ್ತೆ. ಯಾತೋ ಮದುವೆ ಆಗ್ತೇನೆ, ಅಥವಾ ಮದುವೆ ಆಗಲ್ಲ, ಯಾತೋ ಮಾಡ್ಕೊಳ್ಬೇಕಾತೋ ಬೇಕಾಗಿಲ್ಲ, ಯಾಕಂದ್ರೆ ಬುದ್ಧಿ ಬಂತು. ಈಗ ಬುಧನ ಇಂಪ್ಯಾಕ್ಟ್ ಬಂತು. ಬುಧ ಬಂದು ಬುದ್ಧಿಕಾರಕ, ಜ್ಞಾನಕಾರಕ, ಅಥವಾ ಬುದ್ಧಿ ಬಂತು ಈಗ, ಓಕೆನಾ. ಸೊ ಫೇವರೇಬಲ್ ಆಗುತ್ತೆ. ಬುಧ ಬಂದಾಗ ಏನಾಗುತ್ತೆ, ಬುಧನ ನಂಬರ್ ಬಂದಾಗ ಏನಾಗುತ್ತೆ, ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ, ಕೆಲಸದಲ್ಲಿ ಬದಲಾವಣೆ ಬರುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ. ಕೆಲವರು ವ್ಯಾಪಾರ ಶುರು ಮಾಡ್ತಾರೆ, ಕೆಲವರೆಲ್ಲ ಒಂದು ಕೆಲಸ ಇದ್ದುಕೊಂಡು ಮತ್ತೊಂದು ಕೆಲಸಕ್ಕೆ ಟ್ರೈ ಮಾಡ್ತಾರೆ, ಕೆಲವರಲ್ಲಿ ಎರಡೆರಡು ಕೆಲಸನ ಒಟ್ಟಿಗೆ ಮಾಡ್ಕೊಳ್ತಾರೆ, ಕೆಲವರು 2 ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾರೆ, ಕೆಲವರು ಹೊಸ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಟ್ರಾವೆಲಿಂಗ್ ಮಾಡ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 100% ಹೋಗ್ಲಿಕ್ಕೆ ಸಿಗುತ್ತೆ. ಬುಧನಲ್ಲಿ ಕೂಡ ಹೋಗ್ಲಿಕ್ಕೆ ಅಂತ ಉಂಟು, ನಿಮ್ಗೆ ತೊಂದರೆ ಇಲ್ಲ. ಶೀಘ್ರ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಹಲವಾರು ಬುಕ್ಸ್ ಗಳನ್ನ ಖರೀದಿ ಮಾಡಿ ಮನೆಗೆ ತರ್ತಾರೆ. ಅದು ಕಲಿಬೇಕು, ಇದು ಕಲಿಬೇಕು, ಓದ್ಬೇಕು, ಅದು ಅಲ್ವಾ. ಯಾಕಂದ್ರೆ ನಿಮ್ಮ ನಂಬರ್ 4 ಮಂಡೆ ಎಲ್ಲ ಹಾಳಾಗಿತ್ತು. ಆ ಹಾಳು ಮಂಡೆನಿಗೆ ಸರಿ ಮಾಡ್ಬೇಕಾದ್ರೆ ಎಲ್ಲ ಬುಕ್ಸ್ ಬೇಕು ನಿಮ್ಗೆ ಅಲ್ವಾ. ಅದನ್ನೆಲ್ಲ ಖರೀದಿ ಮಾಡಿ ತರ್ತೀರಾ ಯಾವುದೋ ಒಂದು ರೂಪದಲ್ಲಿ, ರೈಟ್ ತಾನೆ. ಸಣ್ಣ ಮಕ್ಕಳಿದ್ರೆ ತುಂಬಾ ಪ್ರೀತಿಸ್ತೀರಾ. ಸಣ್ಣ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿ, ಅದು ಒಳ್ಳೇದಾಗುತ್ತೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಂಬರ್ 5 ಬಂದಾಗ ಮೇ ಬಿ ಎಲ್ಲಾ ರೀತಿಯಲ್ಲಿ ಕೂಡ ಒಳ್ಳೇದಾಗುತ್ತೆ, ನಿಮ್ಗೆ ತೊಂದರೆ ಇಲ್ಲ. ಬುಧ ನಿಮ್ಗೆ ಅಂತ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಸ್ವಲ್ಪ ಪ್ರಿಕಾಷನ್ ಏನ್ ಬೇಕು, ಮಕ್ಕಳಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ, ಮಕ್ಕಳಿಗೆ ತೊಂದರೆ ಕೊಡಬೇಡಿ, ಮಕ್ಕಳಿಗೆ ಬೈಬೇಡಿ. ಇವನ್ ನಿಮ್ಮದೇ ಮಕ್ಕಳಿಗೆ ಬೈಬೇಡಿ, ಮಕ್ಕಳಿಗೆ ಹೊಡಿಬೇಡಿ, ಏನು ಮಾಡಬೇಡಿ. ಇನ್ನು ಯಾರಾದ್ರೂ ಪಾಪದ ಮಕ್ಕಳಿದ್ದಾರೆ, ಅವ್ರಿಗೆ ಎಜುಕೇಶನ್ ಕೊಡಿಸಿ, ಅವ್ರಿಗೆ ಅವರ ಸ್ಕೂಲ್ ಫೀಸ್ ಅನ್ನ ಕಟ್ಟಿ, ಬುಕ್ಸ್ ತೆಗೆದುಕೊಡಿ, ಅದು ಬಹಳ ಫೇವರಬಲ್ ಆಗುತ್ತೆ. ನಂಬರ್ 5 ಬಂದಾಗ ಒಂದು ಅರ್ಥ ಮಾಡಿ, ಮನೆಯಲ್ಲಿ ಹಾಳಾದ ಪೆನ್ನು, ಯೂಸ್ ಮಾಡದ ಪೆನ್ನು, ಬರೆಯದೇ ಇರುವಂತ ಪೆನ್ ಏನೆಲ್ಲ ಉಂಟು ಅದೆಲ್ಲ ಮನೆಯಿಂದ ರಿಮೂವ್ ಮಾಡಬೇಕು ಅಲ್ವಾ. ತುಂಬಾ ಮನೆಯಲ್ಲಿ ಇರುತ್ತಲ್ವಾ, ಅಲ್ಲಲ್ಲಿ ಕಬಾಟಲ್ಲಿ ಇರ್ತದೆ,
ಹಾಳಾದ ಪೆನ್ ಇರ್ತದೆ, ಬರೆಯದಿರೋ ಪೆನ್ ಇರ್ತದೆ, ಒಂದಷ್ಟು ತಂದಿರ್ತಾರೆ, ಹಾಕಿರ್ತಾರೆ, ಯೂಸೇ ಮಾಡಲ್ಲ. ಕೆಲವು ಮಕ್ಕಳಿಗೆಲ್ಲ ಅದೇ ಚಟ, ಪೆನ್ನು ಬೇಕು ಪೆನ್ನು ಬೇಕು. ಸೊ ಇದೇನಾಗುತ್ತೆ, ಆ ಬುಧನ ಇಂಪ್ಯಾಕ್ಟ್ ಅನ್ನ ಹಾಳು ಮಾಡುತ್ತೆ. ಅವಾಗ ಏನಾಯ್ತು, ಈಗ ನಿಮ್ಗೆ ಏನು ಇಲ್ಲ ಅಂದ್ರೂ ಕೂಡ ಇಲ್ಲಿಂದ ಸಮಸ್ಯೆ ಆಯ್ತು. ಅದಕ್ಕೋಸ್ಕರ ನಂಬರ್ 5 ಬಂದಾಗ ಮನೆಯಲ್ಲಿರುವ ಪೆನ್ನ ಏನು ಹಾಳಾಗಿರುವಂತದ್ದುಂಟು ಅದೆಲ್ಲ ಮನೆಯಿಂದ ರಿಮೂವ್ ಮಾಡಿ, ಮನೆಯಿಂದ ತೆಗೆದು ಬಿಡಿ, ಅದು ಫೇವರೇಬಲ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಆನಂತರ ಬುಕ್ಸ್ಗಳನ್ನು ಆರ್ಗನೈಸ್ ಮಾಡಿ, ಓಲ್ಡ್ ಪೇಪರ್ ಉಂಟು ಅದನ್ನ ಮನೆಯಿಂದ ಹೊರಗೆ ಹಾಕಿ. ದಯವಿಟ್ಟು ಈಗೆಲ್ಲ ಪೇಪರ್ ಬರುತ್ತಲ್ವಾ ಈ ಸಮಯದಲ್ಲಿ, ಏನೆಲ್ಲ ನಿಮ್ಗೆ ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಎನ್ವೈರ್ಮೆಂಟ್ ಹೇಗಿದೆ, ಅದಕ್ಕೆ ಏನೆಲ್ಲ ಉಂಟು, ಪೇಪರ್ ಏನು ಪ್ರಿಂಟಿಂಗ್ ಬರುತ್ತೆ, ಅದೆಲ್ಲ ನೀವು ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡಿದ್ರೆ ಅಂದಾಗ ಅದರ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಒಂದು ಅಭ್ಯಾಸ ಇದೆ, ಇವತ್ತಿನ ಪೇಪರ್ ಬಂತು ಅಂತ ಇಟ್ಕೊಳ್ಳೋಣ, ಅದನ್ನ ಎದುರಿಗೆ ಇಟ್ಕೊಂಡ್ರು, ಪೆನ್ ಕೈಯಲ್ಲಿ ಉಂಟು, ಅದ್ರ ಮೇಲೆ ಸಿಗ್ನೇಚರ್ ಮಾಡಿ, ಸುಮ್ಮನೆ ಅವರ ಹೆಸರು ಬರೆದ್ರು, ಸುಮ್ಮನೆ ಅವ್ರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ರೈಟ್ ತಾನೆ? ಸಿಗ್ನೇಚರ್ ಮಾಡೋದು ಬುಧ, ನಿಮ್ಮ ಹೆಸರು ಬರೆಯುವುದು ಬುಧ, ಅದನ್ನ ಬರ್ಕೊಂಡ್ರಿ. ಈಗ ಏನಾಯ್ತು, ಆ ಪೇಪರ್ ಅಲ್ಲಿ ಏನೆಲ್ಲ ಉಂಟಲ್ಲ ನೆಗೆಟಿವಿಟಿ ನಿಮ್ದಾಯ್ತು ಈಗ, ಓಕೆನಾ? ಯಾಕಂದ್ರೆ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ಗೆ ಸೈನ್ ಹಾಕಿದ್ರೆ ಹೇಗೆ ಅದು ನಿಮ್ದಾಗುತ್ತೆ, ಆಗುತ್ತೆ ತಾನೆ? ಯಾವುದೇ ಪ್ರಾಪರ್ಟಿ ಡಾಕ್ಯುಮೆಂಟ್ ಸೈನ್ ಹಾಕ್ಬಿಟ್ರಿ, ಪ್ರಾಪರ್ಟಿ ನಿಮ್ದಾಯ್ತು ತಾನೆ? ಅದೇ ರೀತಿ ಇಲ್ಲಿ ಪೇಪರ್ ಅಲ್ಲಿ ಏನು ನೆಗೆಟಿವ್ ಉಂಟು ಅದ್ರ ಮೇಲೆ ಹೆಸರು ಬರ್ದ್ಬಿಟ್ರಿ, ಕೂತ್ಕೊಂಡು ಮಾಡ್ಲಿಕ್ಕೆ ಕೆಲಸ ಇಲ್ಲ ತಾನೆ? ಚಾಗುಡಿದ ಹೆಸರು ಬರ್ದು ಬಿಟ್ರಿ, ಚಾಗುಡಿದ ಸಿಗ್ನೇಚರ್ ಮಾಡಿಬಿಟ್ರಿ. ಆ ಪೇಪರ್ ಅಲ್ಲಿ ಯಾವ್ದು ಇಂಪ್ಯಾಕ್ಟ್ ಇದೆ ಅಲ್ವಾ, ಆ ಪೇಪರ್ ಅಲ್ಲಿ ಏನೆಲ್ಲ ಇಂಪ್ಯಾಕ್ಟ್ ಇದೆ ಮೇ ಬಿ ನಿಮ್ಗೆ ಬರುತ್ತೆ, ಓಕೆನಾ? ಬೇಡ ತಾನೆ? ಸುಮ್ಮನೆ ಇರಬೇಕು. ಅದಕ್ಕೆ ಪೆನ್ ಅನ್ನ ಆರ್ಗನೈಸ್ ಮಾಡೋದು, ಮನೆಯಲ್ಲಿ ಅಂತಹ ಪೇಪರ್ಸ್ಗಳಿವೆ ಈಗ ಬಂದಿರುವಂತದ್ದು, ದಯವಿಟ್ಟು ಆ ಪೇಪರ್ನ ಮನೆಯಿಂದ ಹೊರಗೆ ಹಾಕಿ. ಯಾವುದೇ ಪೇಪರ್, ನ್ಯೂಸ್ ಪೇಪರ್ನ ಇಟ್ಕೊಳ್ಬೇಡಿ. ಆನಂತರ ಎಲ್ಲ ಅದು ಗಜೆಟ್ ಎಲ್ಲ ತುಂಬಿಟ್ಟು ಅದನ್ನ ಹೊರಗೆ ಹಾಕಿ. ಆನಂತರ ಮಕ್ಕಳ ಓಲ್ಡ್ ಬುಕ್ಸ್ ಉಂಟು ಅದನ್ನು ಆರ್ಗನೈಸ್ ಮಾಡಿ. ನಂಬರ್ 5 ಬರುವಾಗ ಇದನ್ನೆಲ್ಲ ಮಾಡ್ಕೋಬೇಕು ನೀವು. ಇದನ್ನೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಮೇ ಬಿ ನಂಬರ್ 5 ಬರುವಾಗ ಅದರ ಇಂಪ್ಯಾಕ್ಟ್ ಏನು ಬಹಳ ಹೆಚ್ಚಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಬೇಕಾದ್ರೆ ವಿಷ್ಣು ಸಹಸ್ರನಾಮದ ಪಠನೆ ಅಲ್ವಾ? ಇನ್ನೇನಾದ್ರೂ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ 5, ನಂಬರ್ 23 ಅಂದ ನಂಬರ್ 14 ಇದೆ ಅಂದಾಗ ಇದು ಜಿಂಗಾಲಾಲ ಬಹಳ ಫೇವರಬಲ್ ಆಗುತ್ತೆ, ಬಹಳ ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ಅಲ್ವಾ? ಯಾರಿಗೆ ಮುಖ್ಯವಾಗಿ ಕೆಲಸನೇ ಇಲ್ಲ, ಕೆಲಸನೇ ಸಿಗ್ತಾ ಇಲ್ಲ ಅಂತವ್ರೆಲ್ಲ ನೀವು ಒಂಥರ ಜಾಸ್ತಿ ಪ್ರೆಷರ್ ಆಗಿ ಅದಕ್ಕೆ ಕೆಲಸಕ್ಕೆ ಬೇಕಾಗಿ 100% ಆಗುತ್ತೆ. ಅದು ಗೌರ್ಮೆಂಟ್ ಜಾಬ್ ಬೇಕಾ, ಎಬಿಲಿಟಿ ಬೇಕು, ಸುಮ್ಮನೆ ಅಲ್ಲ. 12th ಓದಿ ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಮೇ ಬಿ ಕಷ್ಟ ಆಗ್ಬೋದು, ಓಕೆನಾ? ಎಬಿಲಿಟಿ ಬೇಕು. ಗೌರ್ಮೆಂಟ್ ಜಾಬ್ ಬೇಕಾ, ವಿದೇಶ ಟ್ರಾವೆಲಿಂಗ್ ಮಾಡ್ಬೇಕಾ, ಬಿಸ್ನೆಸ್ ಮಾಡ್ಬೇಕಾ ಅಲ್ವಾ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಲ್ವಾ, ಅಥವಾ ಟ್ರೇಡಿಂಗ್ ಮಾಡ್ಬೇಕಾ, ಇದಕ್ಕೆ ಇದು ಫೇವರಬಲ್ ಆಗುತ್ತೆ, ಓಕೆನಾ? ಪ್ರಿಕಾಷನ್ ಕೂಡ ಹೇಳಿದ್ದೇನೆ, ಪ್ರಿಡಿಕ್ಷನ್ ಕೂಡ ಹೇಳಿದ್ದೇನೆ. ಇದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ. ಇನ್ನು ನಂಬರ್ 6 ಬಂದಾಗ ನಿಮ್ಮ ಪರ್ಸನಲ್ ಇಯರ್ ನಂಬರ್ 6 ಬಂದ್ಬಿಡ್ತು, 6 ಬಂದ್ಬಿಡ್ತು, ಇದು ಬಹಳ ಫೇವರಬಲ್. 1 ಇಂದ ಹಿಡಿದು 9 ವರೆಗೂ ಕೂಡ ಈ ನಂಬರ್ ಏನು ಬರುತ್ತಲ್ವ ಅದು ಬಹಳ ಫೇವರಬಲ್ ಆಗುತ್ತೆ. ಯಾವ ವರ್ಷ ಬರುತ್ತೆ ಕಾದು ನೋಡಿ, ಬಹಳ ಫೇವರಬಲ್. ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಮಾತಾಡ್ಬೇಕು. ಯಾವಾಗ ನಂಬರ್ 6 ಬಂದು ನಿಮ್ಗೆ ಇಷ್ಟವರೆಗೆ ಆಗದ ಎಲ್ಲಾ ಕೆಲಸ ಕಾರ್ಯಗಳು ನೆರವೇರ್ತವೆ. ಮನೆ ಕಟ್ಟಬೇಕು, ಮದುವೆ ಆಗ್ಬೇಕು, ವಾಹನ ಖರೀದಿ ಮಾಡಬೇಕು, ಜಾಗ ಖರೀದಿ ಮಾಡಬೇಕು, ಯಾವುದೋ ರೀತಿ ಪ್ರಾಸ್ಪರಿಟಿ ಬೇಕು, ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ವಿದೇಶ ಪ್ರಯಾಣನೂ ಮಾಡಬೇಕು ಅಲ್ವಾ? ಇಷ್ಟವರೆಗೆ ಮದುವೆನೇ ಆಗಿಲ್ಲ, ಮದುವೆ ಆಗ್ಬೇಕು, 100% ವರ್ಕ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ, ಅಷ್ಟು ಎಫರ್ಟ್ ಅನ್ನ ಹಾಕಿದಾಗ ಅಲ್ವಾ? ಸರ್ ನಂಬರ್ 6 ಬಂತು ಸರ್, ಯಾವುದೇ ಕೆಲಸನೇ ಆಗಿಲ್ಲ, ಮೇ ಬಿ ನಿಮ್ಮ ಗ್ರಹಚಾರನೇ ಸರಿ ಇಲ್ಲ, ಓಕೆನಾ? ನಂಬರ್ 6 ಬಂದಾಗ ಕೂಡ ಮದುವೆನೇ ಆಗಿಲ್ಲ, ನಂಬರ್ 6 ಬಂದಾಗ ಮನೆ ಕಟ್ಟಲಿಕ್ಕೆ ಆಗ್ಲಿಲ್ಲ, ನಂಬರ್ 6 ಬಂದಾಗ ಗಾಡಿ ತಗೊಳ್ಳಿಕ್ಕೆ ಆಗ್ಲಿಲ್ಲ, ಮೇ ಬಿ ನಿಮ್ಮ ಗ್ರಹಚಾರನೇ ಸರಿ ಇಲ್ಲ, ಅದಕ್ಕೆ ಅದು ಆಗ್ಲೇ ಇಲ್ಲ. ಹಾಗಾದ್ರೆ ಬೇರೆ ಎಲ್ಲಿ ಕೂಡ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕ್ಬೇಕಾಗುತ್ತೆ, ಓಕೆನಾ? ಹಾಗಾದ್ರೆ ನಂಬರ್ 6 ಬಂದಾಗ ಬಹಳ ಫೇವರಬಲ್ ಆಗಿ, ತುಂಬಾ ಜನಕ್ಕೆ ಮದುವೆ ಟೆನ್ಷನ್ ಇರುತ್ತಲ್ವಾ, ಯಾವಾಗ ನಂಬರ್ 5 ಮತ್ತೆ ನಂಬರ್ 6 ಬರುತ್ತೆ ಆ ಮೂಮೆಂಟ್ ಅಲ್ಲಿ ಮದುವೆ ಫಿಕ್ಸ್ ಆಗುತ್ತೆ. ನಂಬರ್ 5 ಮತ್ತೆ ನಂಬರ್ 6 ಇದಕ್ಕೆ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ವಾಹನ ಬೇಕು, ಜಾಗ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು, ಕಂಫರ್ಟ್ ಬೇಕು, ಲಕ್ಸುರಿ ಬೇಕು, ಓಕೆ, ದೊಡ್ಡ ಗಾಡಿ ಬೇಕು, ಮನೆ ರಿಪೇರಿ ಮಾಡಬೇಕು, ಪೇಂಟಿಂಗ್ ಮಾಡಬೇಕು, ಇಂಟೀರಿಯರ್ ಮಾಡಬೇಕು, ಓಕೆ, ಎಲ್ಲವೂ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ನೀವೇನಾದ್ರೂ ಒಬ್ಬ ವರನನ್ನ ಹುಡುಕ್ತೀರಿ, ಒಬ್ಬ ವಧುವನ್ನ ಹುಡುಕ್ತೀರಿ, ಆವಾಗ ಸುಂದರವಾಗಿರುವವರೇ ಬರ್ತಾರೆ. ಯಾಕಂದ್ರೆ ಶುಕ್ರನ ಇಂಪ್ಯಾಕ್ಟ್ ಇದೆ ಅಲ್ವಾ, ಬ್ಯೂಟಿ, ಆ ಬ್ಯೂಟಿಯ ಇಂಪ್ಯಾಕ್ಟ್ ಇದೆ. ಅಂತವರೇ ನಿಮ್ಮ ಪಾಲಿಗೆ ಬರ್ತಾರೆ, ಅಂತವರೇ ನಿಮ್ಮನ್ನ ವರಿಸ್ಲಿಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಏನಾದ್ರು ಕೆಲಸ ಹುಡುಕ್ತೀರಿ, ಕಂಫರ್ಟ್ ಆದ ಕೆಲಸನೇ ಸಿಗುತ್ತೆ, ಓಕೆನಾ? ಈ ಸಮಯದಲ್ಲಿ ನೀವು ಮನೆ ಹುಡುಕ್ತೀರಿ ಅಥವಾ ಮನೆ ಕಡೆ ಕಂಫರ್ಟ್ ಆದ ತುಂಬಾ ಒಳ್ಳೆ ಮನೆಯನ್ನೇ ಕಟ್ತೀರಿ, ಅದು ವಾಸ್ತು ಪ್ರಕಾರ, ಓಕೆ. ಎಲ್ಲಿ ಜಾಗ ಹುಡುಕಿದ್ರೆ ಕಂಫರ್ಟ್ ಜಾಗನೇ ಸಿಗುತ್ತೆ ನಿಮ್ಗೆ ಬೈ ಡಿಫಾಲ್ಟ್ ಆಗಿ, ಎಲ್ಲ ಕೂಡ ಬೈ ಡಿಫಾಲ್ಟ್ ಆಗಿ, ಅದು ಏನು ತೊಂದರೆ ಇಲ್ಲ, ಓಕೆ.
ಈಗ ಇದೆಲ್ಲ ಓಕೆ ಸರ್, ನಂಗೆ ಮದುವೆ ಆಗಿದೆ. ಈಗ ನಾನು ಹೇಳ್ತೀನಿ, ನಿಮ್ಮ ಹೆಂಡತಿಗೆ, ನಿಮ್ಮ ಪತ್ನಿಗೆ ತುಂಬಾನೇ ಗೌರವ ಕೊಡಿ. ನಂಬರ್ 6 ರಿಲೇಟೆಡ್ ಟು ಶುಕ್ರ, ವೀನಸ್. ಪ್ಯೂರಿಫಿಕೇಶನ್ ಏನು? ಪ್ಯೂರಿಫಿಕೇಶನ್, ಫಿಲ್ಟರ್. ಈಗ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿದ್ದೀರಿ. ಈಗ ಒಂದು ಎಕ್ಸಾಂಪಲ್, ಮದುವೆ ಆಗಿದೆ ನಿಮಗೆ, ಆದ್ರೂ ಏನೋ ಒಂದು ಸಮಸ್ಯೆ ಕಾಡ್ತಾ ಉಂಟು. ನಿಮ್ಗೆ ಅದನ್ನ ಪತ್ನಿ ಹತ್ರ ಹೇಳೋಕೆ ನಿಮ್ಗೆ ಮುಜುಗರ, ಹೇಳಲಿಕ್ಕೆ ಆಗುದಿಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ಪತ್ನಿ ಜೊತೆಗೆ ಹಂಚಿಕೊಳ್ಳಿ ಅದನ್ನು. ಓಕೆನಾ? ಯಾವುದೇ ಸಮಸ್ಯೆ ಇರಲಿ, ಸಾಲ ಮಾಡಿದ್ದೀರಾ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೋರ್ಟ್ ಕಚೇರಿ ಇದೆ, ಏನು ಇದೆ, ಏನೂ ಗೊತ್ತಿಲ್ಲ, ಅದು ನಂಬರ್ 6 ಬಂದಾಗಲೇ ಅಂತಲ್ಲ, ಯಾವಾಗ ಬೇಕಾದ್ರೂ ಪತ್ನಿ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪತ್ನಿ ಜೊತೆಗೆ ಹಂಚಿಕೊಳ್ಳಿ. ಏನಾಗುತ್ತೆ ಗೊತ್ತಾ? ಪತ್ನಿ ಯಾರು? ಪತ್ನಿ ಶುಕ್ರ ತಾನೇ. ಅದು ಬಂದು ಫಿಲ್ಟರ್, ಅದು ಬಂದು ಪ್ಯೂರಿಫಿಕೇಶನ್. ನೀವು ಯಾವಾಗ ನಿಮ್ಮ ಸಮಸ್ಯೆಯನ್ನ ಪತ್ನಿಯ ಮುಂದೆ ಇಡ್ತೀರಾ, ಪತ್ನಿಗೆ ಹೇಳಿಕೊಡ್ತೀರಾ, ಪತ್ನಿ ಏನ್ ಮಾಡ್ತಾಳೆ? ಅದನ್ನ ಸ್ವೀಕಾರ ಮಾಡ್ತಾಳೆ. ಶುಕ್ರ ತಾನೇ. ಈಗ ಅದನ್ನ ಫಿಲ್ಟರ್ ಮಾಡ್ತಾಳೆ. ರೀ ನೀವು ಹೀಗೆ ಮಾಡಿ, ರೀ ನೀವು ಹೀಗೆ ಮಾಡಿ, ರೀ ನೀವು ಹೀಗೆ ಮಾಡಿ, ಹೀಗೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಹೀಗೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಈ ರೀತಿ ಹೋದಾಗ ಪ್ರಾಬ್ಲಮ್ ಸಾಲ್ವ್ ಆಗೋದು, ಈ ರೀತಿ ಹೋದಾಗ ಸಪೋರ್ಟ್ ಸಿಗ್ಬೋದು. ಅವ್ರು ಫಿಲ್ಟರ್ ಮಾಡಿ ಅಲ್ಲಿಂದ ಮಾತನ್ನ ವಾಪಸ್ ಕೊಡ್ತಾರೆ ನಿಮಗೆ. ಈಗ ಅವ್ರು ಹೇಳಿದ ವೇ ಅಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡಿ. ಲೈಫ್ ಇಸ್ ಜಿಂಗಾಲಾಲ. ವಾಹ್, ನಿಮ್ಮ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮಗೆ ಟೆಕ್ನಿಕ್ ಗೊತ್ತುಂಟಲ್ಲ ಗೊತ್ತಿಲ್ಲ ನನಗೆ, ಇಸ್ ದ ಮಚ್ ಬೆಟರ್ ಟೆಕ್ನಿಕ್. ಈಗ ಖುದ್ದು ನನಗೆ ಏನಾದ್ರು ಮಾಡ್ಬೇಕಾದ್ರೆ ನಾನು ಮೆಲ್ಲ ಹೋಗಿ ಪತ್ನಿ ಹತ್ರ ಹೇಳ್ತೇನೆ, ನೋಡಿ ಹೀಗೀಗೆ ಮಾಡುವ, ಹೀಗೀಗೆ ಮಾಡುವ. ಅಲ್ಲೇನಾದ್ರೂ ಬಾಂಬ್ ಸ್ಫೋಟ್ ಆಯ್ತು, ಅದು ಬೇಡ, ಇದು ಬೇಡ, ಅದು ಯಾಕೆ ಅಲ್ಲಿ ಗೊತ್ತಾಯ್ತು ಇದು ಆಗುದಿಲ್ಲ ಅಂತ. ಇದು ಆಗುವುದೇ ಇಲ್ಲ, ಯಾಕಂದ್ರೆ ಶುಕ್ರನಿಂದ ಇಂಪ್ಯಾಕ್ಟ್ ಬಂತಲ್ವಾ. ಶುಕ್ರ ಫಿಲ್ಟರ್ ಮಾಡಿಬಿಟ್ಟ ಕೂಡ್ಲೆ. ಆಗುದಿಲ್ಲ ಅಂತ ಆಯ್ತು. ಈಗ ಆಗುದಾದ್ರೆ ಸಪೋರ್ಟ್ ಮಾಡ್ತಾ ಇದ್ರು, ಆಗುದಿಲ್ಲ ಅಂದಾಗ ಅಲ್ಲಿಂದ ಮೆಲ್ಲ ಎದ್ಕೊಂಡು ಹೋಗ್ಬೇಕು ಅಲ್ವಾ. ಹೀಗೆ ಅರ್ಥ ಆಯ್ತಾ? ಮತ್ತೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇಂಪ್ಯಾಕ್ಟ್ ಯಾರು ಕೊಟ್ಟಿದ್ದಾನೆ? ಶುಕ್ರ ಕೊಟ್ಟಿದ್ದಾನೆ ನಿಮ್ಗೆ. ಫಿಲ್ಟ್ರೇಷನ್ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ಯಾರಿಗೆಲ್ಲ ಗಂಡಸರಿಗೆ ಎಲ್ಲಾ ರೀತಿಯಲ್ಲಿ ಸಮಸ್ಯೆ ಕಾಡ್ತಾ ಉಂಟು, ತೊಂದರೆ ಕಾಡ್ತಾ ಉಂಟು, ಓಕೆನಾ, ನಿನ್ನ ಪತ್ನಿ ಹತ್ರ ಹೇಳಿ ನೋಡಿ. ನೋಡಿ ಅಲ್ಲಿ ಅವ್ರು ಏನ್ ಮಾಡ್ತಾರೆ ನೋಡಿ. ಅವ್ರು ಫಿಲ್ಟ್ರೇಷನ್ ಮಾಡಿ ಅದನ್ನ ಯಾವ ರೀತಿ ವರ್ಡ್ಸ್ ಅನ್ನು ವಾಪಸ್ ಕೊಡ್ತಾರೆ ನಿಮ್ಗೆ ನೋಡಿ. ಅದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ. ಇದು 6 ನಂಬರ್ನ ವಿಶೇಷತೆ ಅಲ್ವಾ. 6 ಬಂದಾಗ ಕೂಡ ನೀವು ಇದನ್ನ ಮಾಡಿ ನೋಡ್ಬೋದು, ಈಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಹೇಳಿದ್ರೆ ಗಂಡ ಹೆಂಡತಿ ಯಾರೇ ಬೇಕಾದ್ರೆ ಇರಲಿ, ಒಂದು ಮನೆ ಮಾಡಬೇಕು, ವಾಹನ ತಗೊಳ್ಬೇಕು, ಜಾಗ ತಗೊಳ್ಬೇಕು, ಲಕ್ಸುರಿ ಐಟಮ್ಸ್ ಬೇಕು, ಮನೆ ಇಂಟೀರಿಯರ್ ಮಾಡಬೇಕು, ಏನ್ ಬೇಕಾದ್ರೂ ಮಾಡಬೇಕು, ಹೆಂಡತಿ ಹತ್ರ ಮೊದಲು ಹೋಗಿ ಹೇಳಿ. ನಂಬರ್ 6 ಪವರ್ ಇದೆ ಅವರಲ್ಲಿ. ಅವ್ರು ನೋಡಿ ಅದನ್ನ ಹೇಗೆ ಫಿಲ್ಟರ್ ಮಾಡ್ತಾರಂತ. ಆ ಮನೆ ಬೇಡ, ಈ ಮನೆ ಬೇಡ, ಹಾಗೆ ಬೇಡ, ಹೀಗೆ ಬೇಡ, ಅಲ್ಲಿ ಬೇಡ, ಇಲ್ಲಿ ಎಲ್ಲ ಹೇಳ್ಬಿಡ್ತಾರೆ. ಯಾಕಂದ್ರೆ ಶುಕ್ರ ಮಾತಾಡ್ತಾ ಇದ್ದಾನೆ ಈಗ, ಓಕೆನಾ. ನಿಮ್ಗೆ ಫೇವರೇಬಲ್ ಆಗ್ಬೋದು. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದ್ದು ವರ್ಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್, ಈ ಒಂದು ನಂಬರ್ 6 ಬಂದಾಗ ನಾನು ಹೇಳ್ತೀನಿ, ದಯವಿಟ್ಟು ಮದುವೆಗೆ, ಮನೆ ಕಟ್ಟಲಿಕ್ಕೆ, ವಾಹನ ಮಾಡ್ಲಿಕ್ಕೆ, ಜಾಗ ಮಾಡ್ಲಿಕ್ಕೆ ಬಹಳ ಎಫರ್ಟ್ ಅನ್ನ ಹಾಕಿ. ಇದು ಬಹಳ ಸಕ್ಸಸ್ ಅನ್ನ ಕೊಡುತ್ತೆ ನಿಮ್ಗೆ. ಇದು ನಾನು ನೋಡಿರುವಂತದ್ದು ಇಷ್ಟು ವರ್ಷಗಳ ಕಾಲ, 20 to 21 ಇಯರ್ಸ್ ಆಯ್ತು. ಈಗ 20-21 ವರ್ಷನೇ ಆಯ್ತು ಇದನ್ನ ಫಾಲೋ ಮಾಡ್ತಾ ಮಾಡ್ತಾ. ಈ ಪರ್ಸನಲ್ ಇಯರ್ ನಂಬರ್ ನಾನು ಆವಾಗಲೇ ಫಾಲೋ ಮಾಡ್ತಾ ಇದ್ದೇನೆ, ಈಗ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಆವಾಗ ಯಾರಿಗೂ ಗೊತ್ತಿರಲಿಲ್ಲ ಅದು. ನನ್ನದೊಂದು ಬುಕ್ಸ್ ಇದೆ 20 ಇಯರ್ಸ್ ಬ್ಯಾಕ್, ಇಂಗ್ಲಿಷ್ ಬುಕ್, ಅದರಲ್ಲಿ ಎಲ್ಲ ಉಂಟದು ಡೀಟೇಲ್ಸ್. ಅದನ್ನು ಓದಿಕೊಂಡಿರುವಂಥದ್ದು, ಮತ್ತೆ ನಮಗೆ ಬೇಕಾದಾಗೆ ನಾವು ಪ್ರಿಪೇರ್ ಮಾಡಿರುವಂಥದ್ದು. ಓಕೆನಾ, ಆವಾಗಲೇ ಅದನ್ನು ಓದಿಕೊಂಡಿದ್ದೆ, ಈಗಲೂ ಇದೆ ಆ ಬುಕ್ ನನ್ನ ಹತ್ರ. ಓಕೆ, ಇದು ಪರಿಸ್ಥಿತಿ ಬಹಳ ಫೇವರಬಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅರ್ಥ ಆಯ್ತಾ ನಿಮ್ಗೆ? ಓಕೆನಾ. ಹಾಗಾದ್ರೆ ನಂಬರ್ 6 ಬಂದಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ನೆರವೇರ್ತವೆ. ನಾನು ಹೇಳ್ತೀನಿ, ನಂಬರ್ 6 ಬಂದಾಗ ಪತ್ನಿಗೆ ಗೌರವ ಕೊಡಿ. ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ, ಅಥವಾ ಪ್ರತಿ ದಿವಸ ದೇವಿ ಟೆಂಪಲ್ಗೆ ಹೋಗಿ, ಅಲ್ಲಿ ಹೋಗಿ ಕುಂಕುಮಾರ್ಚನೆ ಮತ್ತೆ ಹೂವಿನ ಪೂಜೆ ಇದೆರಡನ್ನ ಕೊಟ್ಟು ಬನ್ನಿ ದೇವಿ ಟೆಂಪಲ್ಗೆ ಹೋದಾಗ. ಅದು ಬಹಳ ಫೇವರಬಲ್ ಆಗುತ್ತೆ. ಯಾವಾಗ ಪತ್ನಿ ಮುಂದೆ ಹೇಳಲಿಕ್ಕೆ ನಿಮ್ಗೆ ಹೆದರಿಕೆ ಆಗುತ್ತೆ, ಹೋಗಿ ದೇವಿ ಟೆಂಪಲ್ ಎಲ್ಲಾದ್ರೂ ಹೇಳ್ಕೊಳ್ಳಿ. ಅಲ್ಲಿ ಆ ದೇವಿ ಅಮ್ಮ ಏನಾದ್ರೂ ಕೂಡ ಅಲ್ವಾ, ಆ ದೇವತೆ ಏನಾದ್ರೂ ಕೂಡ ನಿಮ್ಗೆ ಅಂತ ಇಂಟ್ಯೂಷನ್ ಅನ್ನು ಕೊಡ್ಬೋದು, ಹೀಗೆ ಮಾಡು, ಹೀಗೆ ಮಾಡ್ಬೋದು ಅಂತ. ಫಿಲ್ಟ್ರೇಷನ್ ಆಗ್ಬೋದು, ಅದರ ಮುಖಾಂತರ ಕೆಲವು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಂಬರ್ 6 ಬಂದಾಗ ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ನಂಬರ್ಗಳಲ್ಲಿ ನಂಬರ್ 1 to 9ಗಳಲ್ಲೇ ನಂಬರ್ 6 ಪರ್ಸನಲ್ ಇಯರ್ ನಂಬರ್ ಯಾರಿಗೆ ಬರುತ್ತೆ ಅವರ ಮೇ ಬಿ ಎಲ್ಲಾ ಕೆಲಸ ಕಾರ್ಯಗಳು ನೆರವೇರ್ತವೆ. ಓಕೆನಾ. ಈಗ ಯಾರಿಗಾದ್ರೂ ನಂಬರ್ 5 ಬರ್ತಾ ಉಂಟು, ಈಗ ನಿಮ್ಮ ಮಗಳಿಗೆ ಮದುವೆ ಆಗ್ಬೇಕು, ಮಗನಿಗೆ ಮದುವೆ ಆಗ್ಬೇಕು, ನಂಬರ್ 5 ಬರ್ತಾ ಉಂಟು, ಎಣಿಸ್ಕೊಳ್ಳಿ ನಂಬರ್ 6 ಬಂದಾಗ ಮ್ಯಾರೇಜ್ ಆಗುತ್ತೆ. ಅದು ಪಕ್ಕಾ ಆಗುತ್ತೆ, 100% ಆಗಿಯೇ ಆಗುತ್ತೆ. ಟ್ರೈ ಮಾಡಿ ನೋಡ್ಬೇಕು ಅಲ್ವಾ, ಅಷ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ ಅಲ್ವಾ. ಒಟ್ಟಾರೆ ಹೋಗ್ಬಾರ್ದು. ಇನ್ನು ಕೆಲವರು ಇರ್ತಾರಲ್ವ, ಕೆಲವ್ರಿಗೆ ಏನಿರ್ತದೆ ಅಂದ್ರೆ ಅವರ ಚೆಕ್ ಲಿಸ್ಟ್ ತುಂಬಾ ದೊಡ್ಡದಿರ್ತದೆ. ಅದು ಬೇಕು, ಇದು ಬೇಕು, ಹೈಟ್ ಬೇಕು, ವೆಯ್ಟ್ ಬೇಕು ಅಲ್ವಾ, ಅತ್ತೆ ಇರಬಾರ್ದು, ಮಾವ ಇರಬಾರ್ದು. ಮೇ ಬಿ ಸಮಸ್ಯೆ ಆಗ್ಬೋದು. ಕೆಲವೊಮ್ಮೆ ಈ ಒಂದು ಮದುವೆ ಮಾಡುವಾಗ ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿದ್ದು ಅತಿ ಆಗತ್ತೆ, ಅಥವಾ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಂಬರ್ 6 ಏನಿದೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ನಂಬರ್ 7. ಓಕೆ, ಕೇತು ಮಹಾರಾಜ ಬಂದ್ಬಿಟ್ಟ, ಸನ್ಯಾಸ.
ಇಲ್ಲಿ ಸನ್ಯಾಸಿ. ಓಕೆನಾ? ಕೇತು ಮಹಾರಾಜನ ಇಂಪ್ಯಾಕ್ಟ್ ಇದೆ. ಕೇತು ಮಹಾರಾಜನ ಇಂಪ್ಯಾಕ್ಟ್ ಇರುವಾಗ ಒಂದೇ ಮಾತು ನಿಮಗೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಷ್ಟು ಮಾತ್ರ ಮಾಡ್ಕೊಂಡೋಗಿ, ಬೇರೆ ಹೊಸ ಕೆಲಸಕ್ಕೆ ಹೋಗಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಕೆಲವೊಂದು ಬಾರಿ ಏನಾಗುತ್ತೆ, ಲಾಸಸ್ ಆಗುತ್ತೆ. ಈ ಸಂದರ್ಭದಲ್ಲಿ ನಂಬರ್ 7 ಬಂದಾಗ ದುಡ್ಡಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನಾನು ಸ್ಟಡಿ ಮಾಡಿದ್ರ ಪ್ರಕಾರ ಈಗ ಕೋಟ್ಯಾಧೀಶರಿದ್ರೆ ಅವ್ರಿಗೆ ಮತ್ತೆ ಕೋಟಿ ಬೇಕಾಗುತ್ತೆ, ಆ ರೀತಿ ದುಡ್ಡಿನ ಸಮಸ್ಯೆ ಅನುಭವಿಸ್ತಾರೆ. ಓಕೆನಾ? ಕೋಟ್ಯಾಧೀಶರು ಕೋಟಿ ರೂಪಾಯಿಗೆ ಆಸೆ ಪಡ್ತಾರೆ. ಆ ನಂತರ ಡೈಲಿ ವೇಜಸ್ 1,000 ಇದ್ರೆ ಮತ್ತೆ 1,000ಕ್ಕೆ ಆಸೆ ಪಡ್ತಾರೆ, ಇರುವುದಿಲ್ಲ. ಸಾಲದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಲೋನ್ನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಲೋನ್ ಕಟ್ಟಲಿಕ್ಕೆ ಆಗುದಿಲ್ಲ, EMI ಹೋಗುದಿಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಂಬರ್ 7 ಬಂದಾಗ. ಅದಕ್ಕೆ ಹೇಳ್ತೀನಿ, ಒಂದು ಪ್ರಿಕಾಷನ್ ಏನ್ ಗೊತ್ತಾ, ನಂಬರ್ 6 ಬಂದಾಗ ನೆನ್ಪಿಟ್ಕೊಳ್ಳಿ, ನಂಬರ್ 6 ಬಂದಾಗ ನಿಮ್ಗೆ ಬಹಳಷ್ಟು ಲೋನ್ ಸಿಗುತ್ತೆ. ಯಾರು ಬೇಕಾದ್ರೂ ಲೋನ್ ಕೊಡ್ತಾರೆ. ಸ್ನೇಹಿತರು ಕೊಡ್ತಾರೆ, ಫೈನಾನ್ಸ್ ಕೊಡುತ್ತೆ, ಆನಂತರ ರಾಷ್ಟ್ರೀಕೃತ ಬ್ಯಾಂಕ್ ಕೊಡುತ್ತೆ, ಎಲ್ಲರೂ ಕೂಡ ಲೋನ್ ಕೊಡ್ತಾರೆ. ಬಟ್ ನಾನು ಹೇಳ್ತೀನಿ, ಎಷ್ಟು ನಿಮ್ಗೆ EMI ಕಟ್ಟಲಿಕ್ಕೆ ಸಾಧ್ಯತೆ ಉಂಟು ಅಷ್ಟೇ ಲೋನನ್ನ ಅಪ್ಲೈ ಮಾಡಿ ಅಥವಾ ಅಷ್ಟೇ ಪಡ್ಕೊಳ್ಳಿ. ಇಲ್ಲಾಂದ್ರೆ ನಂಬರ್ 7 ಬಂದಾಗ, ಯಾಕಂದ್ರೆ ಕೇತುವಿನ ಅಂಕೆ ಬಂದಿದೆ, ಲೋನ್ನ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ, ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ನಾನು ನನ್ನ ಪ್ರಾಕ್ಟಿಕಲ್ ನಾಲೆಜ್ ಅಲ್ಲಿ ಅಂತಹ ವ್ಯಕ್ತಿಗಳನ್ನು ನೋಡಿದ್ದೇನೆ, ಯಾರಿಗೆಲ್ಲ ನಂಬರ್ 7 ಬಂದಿದೆ ಖರ್ಚಿಗೆ 100 ರೂಪಾಯಿ ಕೂಡ ಅವರಲ್ಲಿಲ್ಲ, ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಕೆಲವ್ರಿಗೆ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದು, ಖರ್ಚಿಗೆನೆ 100 ರೂಪಾಯಿ ಇಲ್ಲ, ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ಹೆಚ್ಚಿಗೇನು ಹೇಳುವಂತಿಲ್ಲ. ಯಾರೆಲ್ಲ ಸನ್ಯಾಸಿ ವ್ಯಕ್ತಿಗಳಿದ್ದಾರೆ ಅವರ ಸೇವೆ ಮಾಡಿ, ಅವ್ರಿಗೇನಾದ್ರು ಫುಡ್ ಡೊನೇಟ್ ಮಾಡಿ, ಬ್ಲೈಂಡ್ ಪೀಪಲ್ಸ್ಗೆ ಫುಡ್ ಡೊನೇಟ್ ಮಾಡಿ. ಓಕೆನಾ? ಕೇತುವಿನ ನಂಬರ್ ಬಂದಾಗ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು ಅಜ್ಜ ಅಜ್ಜಿ ಇದ್ರೆ ಅವರ ಸೇವೆ ಮಾಡಿ. ಮನೆಯಲ್ಲಿ ತುಂಡಾದ ವಸ್ತುಗಳನ್ನ, ತುಂಡಾದ ವಿಗ್ರಹಗಳನ್ನ ಮನೆಯಿಂದ ಹೊರಗೆ ಹಾಕಿ. ಮನೆಯಲ್ಲಿ ತುಂಡಾದ ವೈರ್, ತುಂಡಾದ ಪೈಪ್ ಇದ್ರು ಕೂಡ ಮನೆಯಿಂದ ಹೊರಗೆ ಹಾಕಿ, ವಿಗ್ರಹಗಳಿದ್ರು ಹೊರಗೆ ಹಾಕಬೇಕು. ಅನ್ಯಥಾ ಕೇತುವಿನ ಬ್ಯಾಡ್ ಇಂಪ್ಯಾಕ್ಟ್ ಈ ಮೂಮೆಂಟ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಇಷ್ಟವರೆಗೆ ಬಂದಿಲ್ಲ, ಎಲ್ಲ ಮನೆಯಲ್ಲಿ ಯಾಕಂದ್ರೆ ಕೇತುವಿನ ಅಂಕೆ ಬಂದಿಲ್ಲ. ಈಗ ಕೇತುವಿನ ಅಂಕೆ ಆಕ್ಟಿವೇಟ್ ಆದಾಗ ಮನೆಯಲ್ಲಿ ಎಷ್ಟೆಲ್ಲ ತುಂಡಾದ ವಸ್ತುಗಳನ್ನೆಲ್ಲ ಇಟ್ಟಿದ್ರೆ ಅದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ತುಂಡಾದ ಕುರ್ಚಿ ಇರ್ಬೋದು, ಯಾವ್ದು ಕೂಡ ತುಂಡಾಗಿದ್ದು ಅದನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗುತ್ತೆ. ಸನ್ಯಾಸಿಯ ಸೇವೆ ಮಾಡ್ಬೇಕಾಗುತ್ತೆ. ಓಕೆನಾ? ಅರ್ಥ ಆಯ್ತು? ಬ್ಲೈಂಡ್ ಪೀಪಲ್ಸ್ಗೆ ದಾನ ಮಾಡಿ, ಅದು ಒಳ್ಳೇದಾಗುತ್ತೆ. ಯಾವುದೇ ರೀತಿಯಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಬೇಡ, ಯಾವುದೇ ಹೊಸ ಕೆಲಸ ಕಾರ್ಯಗಳು ಬೇಡ, ಯಾವುದೇ ರೀತಿಯಲ್ಲಿ ಕೂಡ ಜಾಬ್ ಚೇಂಜಸ್ ಬೇಡ, ಏನು ಬೇಡ. ಏನುಂಟು ಅದನ್ನ ಮಾಡಿಕೊಂಡೇ ಹೋಗಿ, ನಾರ್ಮಲ್ ಆಗಿ ಎಂಜಾಯ್ ಮಾಡಿ. ಗಣಪತಿ ಟೆಂಪಲ್ಗೆ ಹೋಗಿ, ಬುಧವಾರ ಅಥವಾ ಮಂಗಳವಾರ ಹೋಗಿ, ಅದು ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ. ಗಣಪತಿ ಟೆಂಪಲ್ಗೆ ಆಕ್ಚುಲಿ ಬುಧವಾರ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈ ಒಂದು ನಂಬರ್ 7 ಬಂದಾಗ ಸಂಕಷ್ಟಿಯನ್ನ ಫಾಲೋ ಮಾಡಿ, ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಬಟ್ ಇಲ್ಲಿ ನೀವು ನಾರ್ಮಲ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆನಾ? ಇಲ್ಲಾಂದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗುವಂಥದ್ದು, ತಾಗುವಂಥದ್ದು ಅಲ್ವಾ, ಎಲ್ಲೋ ಸ್ಕ್ರಾಚ್ ಬೀಳುವಂಥದ್ದು, ಮುಖದ ಮೇಲೆನೋ ಬೆನ್ನ ಮೇಲೆ ಎಲ್ಲಿ ಕೂಡ ಅಲ್ವಾ, ಏನೋ ನಿಮ್ಮ ಈ ಎಲುಬು ಎಲ್ಲಾದ್ರೂ ಕೂಡ ಕಟ್ ಆಗುವಂಥದ್ದು, ಬಿದ್ದು. ಇದೆಲ್ಲ ಒಂದು ಇಂಪ್ಯಾಕ್ಟ್ ಇರ್ತದೆ. ಅದಕ್ಕೆ ಚೇಷ್ಟೆ ಮಾಡಬೇಡಿ, ನಾನು ಹೇಳಿದ ಪ್ರಕಾರ ಮಾಡ್ಕೊಳ್ಳಿ. ಆನಂತರ ಸಾಯಿಬಾಬಾ ಟೆಂಪಲ್ ಬಹಳ ಫೇವರಬಲ್ ಆಗುತ್ತೆ ಕೇತುವಿನ ಇಂಪ್ಯಾಕ್ಟ್ ಬಂದಾಗ. ಯಾತೋ ಕೇತು ದಶ ನಡೆದಾಗ ಏನ್ ಮಾಡ್ತಾನೆ, ಯಾತೋ ಆರೋಗ್ಯ, ಯಾತೋ ಆಧ್ಯಾತ್ಮ, ಇದೆರಡರಲ್ಲೇ ಹೋಗ್ಬೇಕು ನೀವು. ಆಧ್ಯಾತ್ಮದಲ್ಲಿ ಹೋದಾಗ ಆರೋಗ್ಯ ಸರಿ ಇರುತ್ತೆ, ಇಲ್ಲಾಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಆಧ್ಯಾತ್ಮ ಮತ್ತೆ ಆರೋಗ್ಯ ಕೇತುವಿನ ಇಂಪ್ಯಾಕ್ಟ್ ಬಂದಾಗ. ಇಲ್ಲಿ ಕೂಡ ನೀವು ಆಧ್ಯಾತ್ಮದಲ್ಲಿ ಹೋಗ್ಬೇಕು. ನಾನು ಹೇಳ್ತೀನಿ, ಸಾಯಿಬಾಬಾ ಬಹಳ ಫೇವರಬಲ್ ಆಗ್ತಾರೆ. ಸಾಯಿಬಾಬಾನ ಟೆಂಪಲ್ಗೆ ಹೋಗಿ ಪಾದ ಪೂಜೆ ಮಾಡಿಸಿ, ಸಾಯಿಬಾಬಾನ ಚರಿತ್ರೆ ಓದಿ, ಇದು ಬಹಳ ಬಹಳ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಗೆ. ಓಕೆನಾ? ಅರ್ಥ ಆಯ್ತು? ಹಾಗಾದ್ರೆ ಕೇತು ಬಂದಾಗ ಏನಾಗುತ್ತೆ, ಒಳ್ಳೆ ಲಕ್ಷಣ ಅಲ್ಲ ಅಂತಾಯ್ತು, ಗೊತ್ತಾಯ್ತು ನಿಮ್ಗೆ. ಅರಿತುಕೊಳ್ಳಿ. ಇದನ್ನ ಯಾರಿಗೂ ಹೇಳುವಾಗ ಇಷ್ಟು ಪ್ರಿಕಾಷನ್ಗಳನ್ನು ಹೇಳಿ ನೀವು ತುಂಬಾನೇ ಚೆನ್ನಾಗಿರ್ತೀರ. ಓಕೆ, ಪರ್ಸನಲ್ ಇಯರ್ ನಂಬರ್ 8 ಬಂದಾಗ ರಿಲೇಟೆಡ್ ಟು ಶನಿ ಮಹಾರಾಜನ ಇಂಪ್ಯಾಕ್ಟ್ ಈಗ ಬಂತು. ನಂಬರ್ 5 ಆಯ್ತು, 6 ಆಯ್ತು, 7 ಆಯ್ತು, 8 ಬಂದಾಗ ಏನಾಯ್ತು, ಶನಿಯ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರು ಆಯ್ತಲ್ವಾ. ಶನಿ ಮಹಾರಾಜ ಏನು, ಶನಿ ಮಹಾರಾಜ ಬಂದು ಕರ್ಮಕಾರಕ. ಹಾಗಾದ್ರೆ ಕೆಲಸ 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 ಕೆಲಸ. ಓಕೆನಾ? ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಏನ್ ಗೊತ್ತಾ, ನಾನು ಸ್ಟಡಿ ಮಾಡಿದ ಪ್ರಕಾರ ನಂಬರ್ 8 ಬಂದಾಗ, ಈಗ ನಂಬರ್ 1 ಯಾವತ್ತಾದ್ರೂ ಬಂದಿರುತ್ತಲ್ವಾ ನಿಮ್ಗೆ, 7 ವರ್ಷಗಳ ಹಿಂದೆ ನಂಬರ್ 1 ಬಂದಿರುತ್ತೆ ನೋಡಿ. ನಂಬರ್ 1 ಬಂದಾಗ ಯಾವ ಕೆಲಸವನ್ನ ನೀವು ಮಾಡಿರ್ತೀರಾ ಅಥವಾ ಏನ್ ಘಟನೆ ಘಟಿಸಿರ್ತದೆ ಅದು ಇಲ್ಲಿ ರಿಪೀಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಈಗ ನಂಬರ್ 1 ನಲ್ಲಿ ನಿಮ್ಗೆ ಮನೆ ಕಟ್ಟಿದ್ದೀರಿ, ನಂಬರ್ 8 ಬರುವಾಗ ಮೇ ಬಿ ಮನೆ ಹೊಸ್ತಾಗ್ಬೋದು, ಮತ್ತೊಂದು ಮನೆ. ನಂಬರ್ 1 ನಲ್ಲಿ ಜಾಗ ಮಾಡಿದ್ದೀರಿ, ನಂಬರ್ 8 ಅಲ್ಲೂ ಜಾಗ ಆಗ್ಬೋದು. ನಂಬರ್ 1 ನಲ್ಲಿ ಒಂದು ಮಗು ಆಗಿದೆ, ನಂಬರ್ 8 ಅಲ್ಲೂ ಒಂದು ಮಗು ಆಗ್ಬೋದು. ನಂಬರ್ 1 ನಲ್ಲಿ ಮದುವೆ ಆಗಿದೆ, ಇಲ್ಲಿ ಅಥವಾ ಎಕ್ಸ್ಟ್ರಾ ಮೆರಿಟಲ್ ಬರ್ಬೋದು, ಅಥವಾ ಇದ್ದ ಮದುವೆ ಡಿವೋರ್ಸ್ ಆಗಿ ಬೇರೆ ಮದುವೆ ಆಗುತ್ತೆ. ಓಕೆನಾ? ನಂಬರ್ 1 ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಂಬರ್ 8 ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಇದೆ.
ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಾನ್ ಸ್ಟಡಿ ಮಾಡಿದ ಪ್ರಕಾರ ನಂಬರ್ 1 ಬರುವಾಗ ಏನೆಲ್ಲ ಘಟನೆ ಘಟಿಸಿದೆ ಅದು ಇಲ್ಲಿ ರಿಪೀಟ್ ಆಗಿರುವಂತದ್ದನ್ನ ನಾನು ನೋಡಿದ್ದೆ. ಅದೇ ಪರವಾಗಿಲ್ಲ, ರಿಪೀಟ್ ಆಗುತ್ತೆ, ತೊಂದರೆ ಇಲ್ಲ. ನಂಬರ್ 8 ಬರುವಾಗ ಬಹಳ ಕಾಮ್ ಆಗಿರಿ, ಟೂಲ್ ಆಗಿರಿ, ಶಿಸ್ತು ಮೇಂಟೈನ್ ಮಾಡಿ, ಹಿರಿಯರಿಗೆ ಗೌರವ ಕೊಡಿ, ಅನಾಥಾಶ್ರಮಕ್ಕೆ ಹೋಗಿ ರೇಷನ್ ಅಥವಾ ಅನ್ನದಾನ ಮಾಡಿ ಅವರ ಮುಖದಲ್ಲಿ ನಗು ಅವರ ಮುಖದಲ್ಲಿ ನಗು ನೋಡಿ ಬನ್ನಿ. ಇದು ಫೇವರಬಲ್. ಇವಾಗ ನಂಬರ್ 8 ಯಾವುದೇ ತೊಂದರೆನ ಕ್ರಿಯೇಟ್, ಹೊಸ ಕೆಲಸ ಬೇಕು ಹುಡುಕಿ, ನೀವೇನು ತೊಂದರೆ ಇಲ್ಲ, ಸ್ಟ್ರಗಲ್ ಮಾಡಿಸ್ತಾನೆ, ಓಡಾಟ ನಡೆಸ್ತಾನೆ. ಅನಾರೋಗ್ಯ ಕೆಲವೊಮ್ಮೆ ಕ್ರಿಯೇಟ್ ಆಗ್ಬೋದು, ಕೆಲವೊಮ್ಮೆ ಕೆಲಸ ಸ್ಟ್ರಕ್ ಆಗ್ಬೋದು, ನಿಂತು ಹೋಗುತ್ತೆ, ಪ್ರಾಬ್ಲಮ್ ಕೂಡ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ಯಾವಾಗ ನೀವು ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡ್ತೀರಾ ಅಲ್ವಾ, ನೋಡಿ ದಾನ ಮಾಡೋದೇನು, ಈಗ ಅನಾಥಾಶ್ರಮಕ್ಕೆ ನಾನು ಯಾಕೆ ಹೇಳ್ತೇನೆ ಅನಾಥಾಶ್ರಮ, ಯಾಕಂದ್ರೆ ಅನಾಥಾಶ್ರಮದಲ್ಲಿ ಏನಿರುತ್ತೆ, ಅಥವಾ ವೃದ್ಧ ವ್ಯಕ್ತಿಗಳು, ಓಕೆನಾ, ವೃದ್ಧ ವ್ಯಕ್ತಿಗಳು ರಿಲೇಟೆಡ್ ಟು ಶನಿ. ನೀವು ಫುಡ್ ಡೊನೇಟ್ ಮಾಡ್ತೀರಾ, ಫುಡ್, ಓಕೆನಾ, ಅದು ಚಂದ್ರ ಮತ್ತೆ ಕುಜ. ಕುಜ ಅಂದ್ರೆ ಎನರ್ಜಿ, ಅದು ಫುಡ್ ಅಂದ್ರೆ ಎನರ್ಜಿ. ಫುಡ್ ಬಂದು ಆಕ್ಚುಲಿ ಚಂದ್ರ, ಬಟ್ ಅದು ಎನರ್ಜೆಟಿಕ್ ತಾನೆ, ಅದು ಎನರ್ಜಿ ತಾನೆ. ನೀವು ಹೇಗೆ ಫುಡ್ ಅನ್ನು ಸೇವಿಸ್ತೀರಾ, ಹೇಗೆ ಎನರ್ಜಿ ನಿಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ, ಅದು ಆ ರೀತಿ ಎನರ್ಜಿ ರಿಲೇಟೆಡ್ ಟು ಮಂಗಳ. ಮಂಗಳನನ್ನ ಏನ್ ಮಾಡ್ತೀರಾ ನೀವು, ಶನಿಗೆ ಕೊಡ್ತೀರಾ ಹೋಗಿ. ಶನಿ ಯಾರು, ವೃದ್ಧ ವ್ಯಕ್ತಿಗಳು, ಅನಾಥಾಶ್ರಮದಲ್ಲಿರುವವರು, ವಯಸ್ಸಾದವರು, ಕೈಲಾಗದವರು ಅಲ್ವಾ, ಅವ್ರಿಗೆ ಹೋಗಿ ಫುಡ್ ಕೊಡ್ತೀರ. ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ, ಫುಡ್ ಅನ್ನ ತಗೊಳ್ತಾರೆ ಅಂದಾಗ ಅವ್ರು ಖುಷಿ ಆಗ್ತಾರೆ. ಅವ್ರು ಖುಷಿಯಾಗಿ ಅವ್ರ ಮುಖದ ನಗು ಬರ್ತದೆ, ಒಳ್ಳೆ ಊಟ ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದ. ಇಲ್ಲಿಗೆ ಏನಾಯ್ತು, ನಿಮ್ಮ ಶನಿ ಮಹಾರಾಜನ ಬ್ಯಾಡ್ ಇಂಪ್ಯಾಕ್ಟ್ ಖತಮ್ ಆಯ್ತು. 100% ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ ಬೇಕಾ, 100%. ನೀವಿನ್ನು ಇಲ್ಲಿ ಆಂಜನೇಯನ್ ಟೆಂಪಲ್ಗೆ ಹೋಗ್ತೀರಾ, ಶನಿ ಶಾಂತಿ ಮಾಡಿಸ್ತೀರಾ, ನಾನಂತೂ ಅಡ್ಡಿ ಅಲ್ಲ. ಬಟ್ ಈ ಇಂಪ್ಯಾಕ್ಟ್ ಇದೆಯಲ್ವಾ, ಶನಿ ಮಹಾರಾಜ ಸ್ವತಃ ಇದ್ದಾನೆ ಎದುರುಗಡೆಗೆ, ವೃದ್ಧನಾಗಿ, ವಯಸ್ಸಾದವನಾಗಿ, ಪ್ರಬುದ್ಧತೆಯನ್ನು ಹೊಂದತಕ್ಕಂಥವನಾಗಿ, ಪಾಪ ನಿರ್ಗತಿಕ, ಏನು ಇಲ್ಲ. ಈಗ ಕುಜನನ್ನ ಹೋಗಿ ಆಡ್ ಮಾಡಿದ್ರಿ, ಖುಷಿ ಆಯ್ತು ಮುಖದಲ್ಲಿ, ಖುದ್ದು ಶನಿ ಮಹಾರಾಜನಿಗೆ ನಗು ಬಂತು. ಅದರ ಅರ್ಥ ಏನು, ನಿಮ್ಮ ಜಾತಕದ ಶನಿ ಮಹಾರಾಜ ಇಸ್ ಅ ಮಚ್ ಬೆಟರ್, ತುಂಬಾನೇ ಚೆನ್ನಾಗಿರ್ತಾರೆ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನನ್ನ ಜಾತಕದಲ್ಲಿ ಶನಿ ಮಹಾರಾಜ 4ನೇ ಮೇಲೆ ನೀಚ ಆಯ್ತಾ, ನಾನು ಪಡಬಾರ್ದ ಕಷ್ಟ ಅಂತ ಪಟ್ಟಿದ್ದೇನೆ, ಓಕೆನಾ. ಈಗ ಒಂದು 15 ವರ್ಷಗಳ ಹಿಂದೆ, ಓಕೆ, ನಾನೇನ್ ಮಾಡಿದೆ, ನನ್ನ ಜೊತೆ 1-2 ಜನ ಕೆಲಸದವ್ರನ್ನ ಇಟ್ಕೊಂಡೆ, ನನಗೆ ಹೆಲ್ಪ್ಗೆ ಬೇಕಾಯ್ತು, ಓಕೆನಾ. ದೇವರನಿಗೆ ಹೇಳ್ತೇನೆ, ಅದು ಫೇವರಬಲ್ ಆಯ್ತು. ಯಾಕಂದ್ರೆ ಕೆಲಸದವ್ರು ತಾನೇ, ಅವ್ರು ಕೆಲಸ ಮಾಡ್ತಾರೆ, ವರ್ಕ್ ಮಾಡ್ತಾರೆ, ಓಕೆನಾ. ಈಗ ಅವ್ರಿಗೆ ಏನು ಊಟ ಬೇಕು, ಸಂಬಳ ಬೇಕು, ಕೊಡ್ತೇನೆ, ಅವ್ರ ಮುಖದಲ್ಲಿ ನಗು ನೋಡ್ತೇನೆ. ಯಾವಾಗದಿಂದ ಆ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಇದ್ದೇನೆ, ಇದುವರೆಗೂ ಏನು ಸಮಸ್ಯೆ ಅಂತೂ ಆಗಿಲ್ಲ. ದೇವರನಿಗೆ ಹೇಳ್ತೇನೆ, ಶನಿ ಮಹಾರಾಜದಿಂದ ಪ್ರಾಬ್ಲಮ್ ಆಗಿಲ್ಲ, ಮೇ ಬಿ ಆಗುದು ಕೂಡ ಇಲ್ಲ. ಯಾಕಂದ್ರೆ ಅಲ್ಲಿ ಆ ಪಾರ್ಟಲ್ಲಿ ಆ ಫುಡ್ ಕೊಡ್ತಾ ಇದ್ದೀನಲ್ವಾ, ನನ್ನ ಜೊತೆ ಇದ್ದಾರಲ್ವಾ, ಖುಷಿಯಲ್ಲಿ ಇದ್ದಾರಲ್ವಾ, ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಅಲ್ವಾ. ಇನ್ನು ಬೇರೆ ದಾನ ಧರ್ಮದ ವಿಷಯ ಬೇರೆ, ಒಂದು ಎಕ್ಸಾಂಪಲ್ ಹೇಳಿದ್ದು. ಅದಕ್ಕೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ದಯವಿಟ್ಟು ನಿಮ್ಮ ಕೆಲಸದವರು ಯಾರಿದ್ದಾರೆ ಅವ್ರಿಗೆ ಒಳ್ಳೆ ಫುಡ್ ಕೊಟ್ಟು ನೋಡಿ, ಓಕೆನಾ. ಅವರ ಸ್ಯಾಲ್ರಿಯನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ನೋಡಿ. ಅಯ್ಯೋ ಏನ್ ಚೆನ್ನಾಗಿರ್ತಾರೆ ಗೊತ್ತಾ, ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ, ಓಕೆನಾ. ವಿಡಿಯೋ ಲೆಂತ್ ಆಗುತ್ತೆ, ಆಗ್ಲಿ ಪರವಾಗಿಲ್ಲ, ಒಂದು ಟೆಕ್ನಿಕ್ ಹೇಳ್ಕೊಡ್ತೇನೆ. ಈಗ ಕೆಲವರಿಗೆಲ್ಲ ಕಂಪ್ಲೇಂಟ್ ಇರ್ತಲ್ಲ, ಸರ್ ನನ್ನಲ್ಲಿ ಕೆಲಸಕ್ಕೆ ಜನನೇನಿಲ್ಲ ಅಲ್ಲ, ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ, ಏನ್ ಮಾಡಿ ಗೊತ್ತಾಗಿಲ್ಲ, ಏನ್ ಅಲ್ವಾ. ನಾನು ಒಂದೇ ಮಾತು ಹೇಳ್ತೀನಿ ನಿಮ್ಗೆ, ಯಾವಾಗ ಕೆಲಸಕ್ಕೆ ಜನ ಅವಾಗ ಏನ್ ಮಾಡಿ ಗೊತ್ತಾ, ಈಗ ನಿಮ್ಮ ಮನೆಗೆ ಒಬ್ಬಳು ಕೆಲಸದವಳು ಬರ್ತಾಳೆ ಅಂತ ಇಟ್ಕೊಳ್ಳೋಣ, ಓಕೆನಾ. ಅವಳಿಗೆ ತಿಂಗಳಿಗೆ ಒಂದು 7,000 ಸಂಬಳ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ, ಓಕೆನಾ. ಓಕೆನಾ, ನೀವೇನ್ ಮಾಡಿ ಗೊತ್ತಾ, ಆ 7,000 ಸಂಬಳಕ್ಕೆ ಮತ್ತೊಂದು 80 ರೂಪಾಯಿ ಆಡ್ ಮಾಡಿ. 7,000 ಸಂಬಳ ಕೊಡ್ತಾ ಇದ್ದೀರಿ, 80 ರೂಪಾಯಿ ಆಡ್ ಮಾಡಿ, ಅದನ್ನು ಟೋಟಲ್ ಮಾಡಿದಾಗ ಎಷ್ಟಾಯ್ತು, ನಂಬರ್ 6 ಬಂತು ತಾನೇ. ಈಗ ನೋಡಿ, ಆ ಕೆಲಸದವರಿಂದ ಕಂಫರ್ಟ್ ಆದ ಕೆಲಸವನ್ನ ಪಡ್ಕೊಳ್ತೀರಾ ನೀವು, ಕಂಫರ್ಟ್ ಆಗಿಬಿಡ್ತಾರ ಅವ್ರು. ಅರ್ಥ ಆಯ್ತಾ ನಿಮ್ಗೆ, ಬಹಳ ಕಂಫರ್ಟ್ ಆಗ್ತಾರ ಅವ್ರು, ಏನು ತೊಂದರೆ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಈಗ ನಿಮ್ದೊಂದು ಕಂಪನಿ ಇದೆ, ನಿಮ್ದೊಂದು ಹೋಟೆಲ್ ಇದೆ, ನಿಮ್ದು ಕ್ಯಾಂಟೀನ್ ಇದೆ, ಇನ್ನೇನು ಪ್ರಾಡಕ್ಟ್ ಏನು ಮಾಡ್ತೀರಾ, ಅಲ್ಲಿ ಸ್ಯಾಲ್ರಿ ಕೊಡುವಾಗ ಆ ಸ್ಯಾಲ್ರಿಯನ್ನ ಟೋಟಲ್ ಮಾಡಿದಾಗ ನಂಬರ್ 6 ಬರುವಾಗ ಇಟ್ಟು ಅವ್ರಿಗೆ ಕೊಡಿ ಸ್ಯಾಲ್ರಿಯನ್ನ, ಓಕೆನಾ. ನಾನು ಹೇಳ್ತೀನಿ, ದೇವರಾಣಿಗೆ ಹೇಳ್ತೇನೆ, ನಿಮ್ಮ ಕೆಲಸದವ್ರು ನಿಮ್ಮ ಬಳಿನೇ ನಿಲ್ತಾರೆ, ಏನು ತೊಂದರೆ ಆಗಲ್ಲ, ಬಹಳ ಬಹಳ ಫೇವರಬಲ್ ಆಗುತ್ತೆ, ಅವರು ಚೆನ್ನಾಗಿರ್ತಾರೆ, ನೀವು ಎಂಜಾಯ್ ಮಾಡ್ತೀರಾ, ಓಕೆನಾ. ಕಂಫರ್ಟೇಬಿಲಿಟಿ ಬಂದ, ಯಾಕಂದ್ರೆ ಶುಕ್ರನನ್ನ ತಂದ್ರಿ ನೀವು, ಕಂಫರ್ಟೇಬಿಲಿಟಿ ಬರಲೇಬೇಕು, ಕಂಫರ್ಟ್ ಆಯ್ತು. ಈ ಟೆಕ್ನಿಕ್ ನಾನು ಫಾಲೋ ಮಾಡ್ತಾ ಇದ್ದೆ. ನಾನು ಸಂಬಳ ಕೊಟ್ಟೆಲ್ಲ ನೋಡಿದ್ದೇನೆ, ಎಷ್ಟು ಫಿಗರ್ ಸಂಬಳ ಕೊಟ್ಟಾಗ ಆ ವ್ಯಕ್ತಿ ಹೇಗಿರ್ತಾನೆ, ಇದನ್ನ 100% ನೋಡಿದ್ದೇನೆ. ಅದಕ್ಕೆ ಈಗ ಯಾರು ನನ್ನ ಜೊತೆ ಇದ್ದಾರೆ ಅವ್ರಿಗೆ ನಂಬರ್ 6 ಬರುವಾಗೆ ಸಂಬಳ ಇಟ್ಟಿದ್ದೇನೆ, ಅವರು ತುಂಬಾ ಕಂಫರ್ಟ್ ಆಗಿದ್ದಾರೆ ನನ್ನ ಜೊತೆಗೆ, ಏನು ತೊಂದರೆ ಇಲ್ಲ, ನಾನು ಹೇಳಿದಾಗೆ ಕೇಳ್ತಾರೆ, ಟೈಮಲ್ಲಿ ಬರ್ತಾರೆ, ಯಾವುದೇ ತೊಂದರೆ ಇಲ್ಲ. ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ, ಇದು ಟೆಕ್ನಿಕ್, ಓಕೆನಾ. ಸೊ ನಂಬರ್ 8 ಬಂದಾಗ ಬಹಳ ವಿಶೇಷವಾಗಿ
ವಯಸ್ಸಾದವ್ರನ್ನ, ಹಿರಿಯ ವ್ಯಕ್ತಿಗಳನ್ನ ಖುಷಿಪಡಿಸಿ ಕೆಲಸಕ್ಕೆ ಪ್ರಯತ್ನ ಮಾಡಿ, ವರ್ಕೋಹಾಲಿಕ್ ಆಗಿ ಒಂದು ಶಿಸ್ತನ್ನ ಫಾಲೋ ಮಾಡಿ. ನಂತರ ಮೊದಲೇ ಹೇಳಿದ್ದೇನೆ, ನಂಬರ್ 1 ಬಂದಾಗ ಏನ್ ಮಾಡಿದ್ದಾರೆ, ನಂಬರ್ 8 ಬಂದಾಗ ರಿಪೀಟ್ ಆಗುತ್ತೆ ಅಂತ. ಓಕೆನಾ? ಇದಂತೂ ಆಗುತ್ತೆ. ತುಂಬಾ ಫೇವರಬಲ್ ಆಗಿದೆ. ಇಷ್ಟು ಸಾಕು ನಿಮ್ಗೆ ಅಂತ ಇಟ್ಕೊಳ್ತೇನೆ. ತುಂಬಾನೇ ಚೆನ್ನಾಗಿರುತ್ತೆ. ಕೊನೆಯದಾಗಿ ನಮ್ಮ ಕುಜ ಮಹಾರಾಜ. ಓಕೆನಾ? ಕೊನೆಯ ನಂಬರ್ ಪರ್ಸನಲ್ ಇಯರ್ ನಂಬರ್ ಕ್ಯಾಲ್ಕುಲೇಷನ್ ಮಾಡಿದ್ರಿ, ಕುಜನ ಅಂಕೆ ಬಂದ್ಬಿಡ್ತು ಈಗ. ಓಕೆನಾ? ಇದು ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಈಗ ನಂಬರ್ 1 to 8 ಬಂತ, ನಂಬರ್ 9 ಬಂದಾಗ ಇದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಎಂಡ್ ಮಾಡುತ್ತೆ. ಕೆಲವರಿಗೆಲ್ಲ ಮದುವೆ ಡಿವೋರ್ಸ್ ಆಗಬೇಕು, ಮೇ ಬಿ ಡಿವೋರ್ಸ್ ಆಗ್ಬೋದು. ಕೆಲವರಿಗೆ ಒಂದು ಕಂಪನಿಯನ್ನು ಬಿಟ್ಟು ಬೇರೆ ಕಂಪನಿಗೆ ಹೋಗಬೇಕು, ಆ ಕಂಪನಿಯಲ್ಲಿ ಕೆಲಸ ಎಂಡ್ ಆಗ್ಬೋದು. ಕೆಲವರಿಗೆ ಏನೋ ಕೋರ್ಟ್ ಕಚೇರಿ ಸಮಸ್ಯೆ ಉಂಟು, ಆ ಸಮಸ್ಯೆಗಳನ್ನ ಎಂಡ್ ಮಾಡಬೇಕು, ಅದು ಎಂಡ್ ಆಗ್ಬೋದು. ಇನ್ನು ಕೆಲವು ಭೂಮಿ ಖರೀದಿ ಮಾಡಬೇಕು, ಮೇ ಬಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ನಂಬರ್ 9 ಅಲ್ಲಿ ಎಂಡ್ ಆಗುತ್ತೆ, ನಂಬರ್ 1 ಅಲ್ಲಿ ರೀಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಂಬರ್ 9 ಎಂಡ್ ಆಗುತ್ತೆ, ನಂಬರ್ 9 ಅಲ್ಲಿ ಎಂಡ್ ಆಗುತ್ತೆ, ನಂಬರ್ 1 ಅಲ್ಲಿ ರೀಸ್ಟಾರ್ಟ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಬಹಳಷ್ಟು ತೊಂದರೆಗಳು ಇಲ್ಲಿಂದ ನಿವಾರಣೆ ಆಗುತ್ತೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಂಬರ್ 9 ಬಂತು ಈಗ ಪರ್ಸನಲ್ ಇಯರ್. ಹಾಗಾದ್ರೆ ನಿಮ್ಗೆ ಏನೆಲ್ಲ ಸಮಸ್ಯೆ ಉಂಟು ನೋಡಿ, ಅದು ನಿಮ್ಮ ಸಾಲದ ಸಮಸ್ಯೆನೋ, ಇನ್ಯಾವುದೋ ಹಣಕಾಸಿನ ಸಮಸ್ಯೆನೋ, ಮದುವೆ ಸಮಸ್ಯೆನೋ, ಮಕ್ಕಳ ವಿಚಾರ ಸಮಸ್ಯೆನೋ, ಕೋರ್ಟ್ ಕಚೇರಿ ಸಮಸ್ಯೆನೋ, ಅದಕ್ಕೆ ಬೇಕಾಗಿ ಭರ್ಪೂರ್ ಪ್ರಯತ್ನ ಮಾಡಿ. ಅದು ಎಂಡ್ ಆಗ್ಬೇಕಂತ, ಸಮಸ್ಯೆನೇ ಎಂಡ್ ಆಗ್ಬೇಕು, ಆ ರೀತಿ ನೀವು ಪ್ರಯತ್ನ ಮಾಡಿ ನೋಡಿ. ನಂಬರ್ 9 ಎಂಡ್ ಆಗುವಾಗ ಸಮಸ್ಯೆನೂ ಎಂಡ್ ಆಗುತ್ತೆ. ಕೆಲಸ ಇದ್ದದ್ದು ಕೆಲಸ ಕೂಡ ನಿಮ್ಗೆ ಬೇಕಾದ್ರೆ, ಕೆಲವರಿಗೆ ಕೆಲಸ ಹೊರಟೋಗುತ್ತೆ, ನೋಡ್ಕೊಳ್ಬೇಕು. ಎಂಡ್ ಆಗುತ್ತೆ ಕೆಲಸ, ನಿಮ್ಗೆ ಹೊಸ ಕೆಲಸದ ಅಪರ್ಚುನಿಟಿ ಬರುತ್ತೆ ನಂಬರ್ 1 ಬಂದಾಗ. ಓಕೆನಾ? ಕೆಲಸ ಎಂಡ್ ಆಗುತ್ತೆ. ಅಥವಾ ನೀವು ಪ್ರಯತ್ನ ಮಾಡಿದ್ರು ಕೂಡ ಎಂಡ್ ಆಗುತ್ತೆ, ಏನು ತೊಂದರೆ ಇಲ್ಲ. ನಂಬರ್ 9 ಬರುವಾಗ ಒಂದೇ ಮಾತು ನಿಮಗೆ, ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಒಂದು ಸಂಬಂಧವನ್ನ ಚೆನ್ನಾಗಿ ಮೇಂಟೈನ್ ಮಾಡಿ. ಅವ್ರನ್ನ ಡಿನ್ನರಿಗೆ ಕರ್ಕೊಂಡೋಗಿ, ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತುಕತೆ ಆಡಿ. ನಿಮ್ಮ ಕುಜನೇ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಭಾತೃವರ್ಗ ಅಲ್ವಾ? ಭಾತೃವರ್ಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಆನಂತರ ಭೂಮಿ ಖರೀದಿ ಮಾಡಬೇಕು, ಪರವಾಗಿಲ್ಲ, ನೀವು ಮಾಡಿ. ಭಾತೃವರ್ಗದ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಈ ನಂಬರ್ 9 ಏನುಂಟು ಅದು ಹೊಡೆತ ಕೊಡುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಸಮಸ್ಯೆ ಕೂಡ ಆಗ್ಬೋದು. ಓಕೆನಾ? ಗೊತ್ತಾಯ್ತು. ಅಂದ್ರೆ ಆಂಜನೇಯನ ಟೆಂಪಲ್ಗೆ ಹೋಗಿ, ಪರವಾಗಿಲ್ಲ, ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ, ಕಾಮ್ ಆಗಿರಿ, ಕೂಲ್ ಆಗಿರಿ, ಎಲ್ಲಾ ರೀತಿಯಲ್ಲಿ ಕೂಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಫೇವರಬಲ್ ಅಂತೂ ಆಗಿ ಆಗಿದೆ. ಯಾಕಂದ್ರೆ ನಂಬರ್ 9 ಇರುವುದೇನು, ಅದು ಎಂಡ್ ಮಾಡುವಂಥದ್ದು, ಫಿನಿಶ್ ಮಾಡುವಂಥದ್ದು ಅಲ್ವಾ? ಈಗ ನಂಬರ್ 1 ನಲ್ಲಿ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಆದಾಗ ಅದರ ಪ್ರೊಸೀಜರ್ ಬರ್ತಾ 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 ನಂಬರ್ 9 ಅಲ್ಲಿ ಅದನ್ನ ಫಿನಿಶ್ ಮಾಡಿ ಬಿಡುವಂಥದ್ದು. ಅದು ಫಿನಿಶ್ ಆಯ್ತು, ಈಗ ಫಿನಿಶ್ ಆಗಿ ಮಾರ್ಕೆಟ್ಗೆ ಹೋಯ್ತು. ನಂಬರ್ 1 ನಲ್ಲಿ ಸ್ಟಾರ್ಟ್ ಆಯ್ತು, ನಂಬರ್ 9 ಅಲ್ಲಿ ಫಿನಿಶ್ ಆಯ್ತು, ಅದು ಪ್ಯಾಕೇಜಿಂಗ್ ಆಗಿ ಮಾರ್ಕೆಟ್ಗೆ ಹೋಯ್ತು. ಓಕೆನಾ? ಅದು ನಂಬರ್ 9. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಸೊ ನಿಮ್ಗೂ ಕೂಡ ಹಾಗೇನೆ, ನೀವೇನೆಲ್ಲ ಕೆಲಸ ಮಾಡ್ತೀರಲ್ವಾ, ಅದು ಏನೋ ತೊಂದರೆ ಉಂಟು, ಆ ತೊಂದರೆಗಳೆಲ್ಲ ನಿವಾರಣೆ ಆಗಿ, ಅದೆಲ್ಲ ತೊಂದರೆ ನಿವಾರಣೆ ಆಗಿ ಪ್ರಕೃತಿಗೆ ಹೊರಟೋಗುತ್ತೆ, ಹೋಯ್ತದು. ಈಗ ನಂಬರ್ 1 ಬಂದಾಗ ಹೊಸತನ, ನಂಬರ್ 1 ಬಂದಾಗ ಎಂಜಾಯ್ಮೆಂಟ್. ಓಕೆನಾ? ಹಾಗಾದ್ರೆ ನಂಬರ್ 9 ಬಂದಾಗ ಕೋಪ ಕಡಿಮೆ, ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು, ಬೆಂಕಿ ಅಗ್ನಿ ಅನಾಹುತಗಳು, ಸಮಸ್ಯೆಗಳು ಆಗುವಂಥದ್ದು, ಕಟ್ಟು ಬೀಳುವಂಥದ್ದು, ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗುವಂಥದ್ದು, ಸ್ತ್ರೀಯರಿಗೆ ಮಂತ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಒಡ ಹುಟ್ಟಿದವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಇದ್ದೇ ಇರುತ್ತೆ. ಬಟ್ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಅವ್ರನ್ನ ಬೇಕಾದ್ರೆ ಡಿನ್ನರ್ಗೆ ಕರ್ಕೊಂಡೋಗಿ, ಆಂಜನೇಯನ ಟೆಂಪಲ್ಗೆ ಹೋಗಿ, ಹನುಮಾನ್ ಚಾಲಿಸ ಪಠನೆ ಮಾಡಿ ಅಂತ ಹೇಳ್ತೇನೆ. ಆವಾಗ ನಂಬರ್ 9 ಏನುಂಟು ಅದು ಬಹಳ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು, ಪರ್ಸನಲ್ ಇಯರ್ ನಂಬರ್ 1 to 9 ಹೇಳಿಕೊಟ್ಟಿದ್ದೇನೆ. ಆದಷ್ಟು ಆ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ, ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಇದನ್ನ ಬರೆದುಕೊಂಡಿಡಿ, ಅಥವಾ ಒಂದಷ್ಟು ಜನಕ್ಕೆ ಪ್ರಿಡಿಕ್ಷನ್ ಮಾಡಿ ನೋಡಿ. ನೀವು ಬೇಕಾದ್ರೆ ನೋಡ್ಕೊಳ್ಳಿ, ಇದು ಆಗುತ್ತಾ ಇಲ್ವಾ ಅಂತ ಕನ್ಫರ್ಮೇಶನ್. ಸರ್ 20 to 21 ಇಯರ್ಸ್ ಇಂದ ಇದನ್ನ ಫಾಲೋ ಮಾಡ್ತಾ ಇದ್ದೇನೆ. ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಾನು ಅದನ್ನ ಪಡ್ಕೊಂಡಿದ್ದೇನೆ. ನನಗೆ ಪ್ರಿಡಿಕ್ಷನ್ ಮಾಡುವಾಗ ಇದು ಬಹಳ ಸಹಾಯ ಮಾಡುತ್ತೆ. ಸೊ ನಿಮ್ಗೂ ಕೂಡ ಇದೊಂದು ಅಸ್ತ್ರವಾಗಿ ಪರಿಣಮಿಸ್ತದೆ, ತುಂಬಾನೇ ಚೆನ್ನಾಗಿರ್ತದೆ. ಓಕೆನಾ? ವಿಡಿಯೋ ಏನು ಲೆಂತ್ ಆಗುತ್ತೆ, ನಾವೇನ್ ಮಾಡೋಣ, ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆಪ್ಪ. ಇದುವರೆಗೆ ನೋಡಿದ ಎಲ್ಲ ಮಹಾನೀಯರುಗಳಿಗೂ ತುಂಬ ಧನ್ಯವಾದಗಳು. ಅದ್ರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಏನ್ ಮಾಡಿ, ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.